ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಮೆರವಣಿಗೆ ಆಗುವಾಗ ಕಲ್ಲು ತೂರಾಟ ನಡೆದಿದೆ. ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಇದು. ಈ ಒಂದು ವಿಚಾರ ಈಗ ರಾಜಕೀಯವಾಗಿ ಹೊಸ ಮಜಲನ್ನು ಪಡೆದುಕೊಳ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಇದು ಒಂದು ಭಾಗ. ಆದರೆ ಕರ್ನಾಟಕ ಕಾಂಗ್ರೆಸ್ನ 2.5 ಅಥವಾ 2.25 ವರ್ಷದ ಈ ಆಡಳಿತದಲ್ಲಿ ನೋಡೋದಾದರೆ ಒಂದಲ್ಲ ಒಂದು ಇಂತಹ ಘಟನೆಗಳು ಸಂಭವಿಸುವ ಸಂದರ್ಭದಲ್ಲಿ ಸಹಜವಾಗಿ ಕಾನೂನು ಸುವ್ಯವಸ್ಥೆ ಎತ್ತ ಕಡೆ ಸಾಗಿದೆ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಮಂಡ್ಯ ತಗೊಳ್ಳಿ, ಮದ್ದೂರು ತಗೊಳ್ಳಿ, ಶಿವಮೊಗ್ಗ ತಗೊಳ್ಳಿ, ನಾಗಮಂಗಲ ತಗೊಳ್ಳಿ, ಇಂತಹದೇ ಘಟನೆಗಳು ನಡೆದಿದೆ. ಈಗ ಬಾಗಲಕೋಟೆ, ವಿಶೇಷವಾಗಿ ಬಾಗಲಕೋಟೆ ನಾವು ಯಾಕೆ ಬೇರೆ ಯೋಚನೆಯಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಈ ಉತ್ತರ ಕರ್ನಾಟಕ ಭಾಗದ ಬೆಲ್ಟ್ ಏನಿದೆ ಅಲ್ಲಿ ಇಂಥ ಕೋಮು ಘಟನೆಗಳು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ಕೂಡ ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಬಾಂಧವ್ಯ ಅನ್ನೋದಿದೆ, ಬಂಧುತ್ವ ಅನ್ನೋದಿದೆ. ಅವರ ಹಬ್ಬವನ್ನು ಇವರು, ಇವರ ಹಬ್ಬವನ್ನು ಅವರು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮಸೀದಿಯಲ್ಲಿ ಯಾರೋ ಒಂದಷ್ಟು ಜನ ಇರ್ತಾರೆ, ಇತ್ತ ಕಡೆ ಎಲ್ಲೋ ಒಂದು ಪ್ರೊಸೆಷನ್ ಮೆರವಣಿಗೆ ನಡೀತಾ ಇದೆ, ಕಲ್ಲು ತೂರಾಟ ನಡೆಯುತ್ತೆ ಅನ್ನೋದಾದರೆ, ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ನಡೆಯುತ್ತೆ ಅನ್ನೋದಾದರೆ ಸಮಾಜದ ಸ್ವಾಸ್ಥ್ಯ ಹಂತ ಹಂತವಾಗಿ ಹಾಳಾಗ್ತಿರೋದನ್ನು ನಾವು ಗಮನಿಸಬೇಕು. ಇಂಥ ಸಂದರ್ಭದಲ್ಲೇ ಸರ್ಕಾರ ಬಿಗಿಯಾಗಬೇಕು, ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಹಿಂದೆ ಮುಂದೆ ಎಂದೂ ಕೂಡ ಇಂಥ ಘಟನೆಗಳು ಜರುಗದಂತೆ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಸೌಹಾರ್ದವನ್ನು ಕಾಪಾಡೋದಕ್ಕೆ ಸಾಧ್ಯ, ಕಾನೂನನ್ನು ಕಾಪಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಇದೇ ವಿಚಾರವನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಯಾವುದೇ ಹಬ್ಬ ಹರಿದಿನ ನೀವು ಏನನ್ನೇ ತಗೊಂಡ್ರೂ ಕೂಡ ಸಂವಿಧಾನಬದ್ಧವಾಗಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಯಾವುದೋ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ನೀವು ಮೆರವಣಿಗೆ ಮಾಡ್ತಿರೋ, ಅಲ್ಲೇನೋ ಒಂದು ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಿರೋ, ಅಥವಾ ಯಾವುದೇ ರೀತಿಯ ಕಾರ್ಯಕ್ರಮಗಳಿದ್ರೂ ಕೂಡ ಖಂಡಿತವಾಗ್ಲೂ ಅವಕಾಶ ಇದೆ. ಆದರೆ ಇಂತಹ ಅವಕಾಶಗಳ ನಡುವೆ ಕಲ್ಲು ತೂರಾಟ ನಡೆಯುತ್ತೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುವ ಕೃತ್ಯಗಳು ನಡೆಯುತ್ತೆ ಅನ್ನೋದಾದರೆ ಯಾವ ಕಾರಣಕ್ಕೆ, ಯಾವ ಕುಮ್ಮಕ್ಕು? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ. ನೋಡಿ, ಬಾಗಲಕೋಟೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ನಾನು ಆಗಲೇ ಉಲ್ಲೇಖ ಮಾಡಿದೆ, ನೀವು ಕರ್ನಾಟಕದ ಬೇರೆ ಯಾವುದೇ ಬೆಲ್ಟ್ ತೊಗೊಂಡ್ರೂ ಕೂಡ ಇಂಥ ಘಟನೆಗಳು ನಡೆದಾಗ ಏನೋ ಆಯಿತು ಅಂತ ಅಂದ್ಕೊಳ್ಬೋದು. ಆದರೆ ಉತ್ತರ ಕರ್ನಾಟಕದ ಭಾಗ ಅಂದಾಗ ಅಲ್ಲೊಂದು ಬಾಂಧವ್ಯ ಇದೆ. ಆ ಬಾಂಧವ್ಯವನ್ನು ಕದಡ್ತಿದ್ದಾರೆ ನೋಡಿ, ಅದನ್ನು ಇಲ್ಲಿ ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಶಿವಾಜಿ ಜಯಂತಿಯ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಆಗಿದೆ. ಪೊಲೀಸರು ಸಾರ್ವಜನಿಕರ ಮೇಲೆ ಕಿಡಿಗೇಡಿಗಳು ಕಲ್ಲೆಸ್ತಿದ್ದಾರೆ. ಆ ಕಿಡಿಗೇಡಿಗಳು ಯಾರೇ ಆಗಿದ್ರು ಕೂಡ ಮೊದಲು ಜೈಲಿಗೆ ತರಬೇಕು. 8 ಅಲ್ಲ 80 ಜನ ಇದ್ದಾರೆ, ಅವ್ರನ್ನೂ ತೆಗೆದು ಒಳಗೆ ಹಾಕಬೇಕು. ಇಲ್ಲ ಆರೋಪಿಗಳು ಅಂತ 8 ಜನನ ಅರೆಸ್ಟ್ ಮಾಡಿಬಿಟ್ಟು ಕೇಸ್ನ ಮುಚ್ಚಾಕುವ ಯಾವ ಪ್ರಯತ್ನ ಕೂಡ ಆಗಬಾರದು. ಇದು ಜನಸಾಮಾನ್ಯರ ಆಗ್ರಹ. ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. 8 ಆರೋಪಿಗಳ ಬಂಧನವಾಗಿದೆ. ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆ ಇದೆ. ಪಂಕಾ ಮಸೀದಿಯಿಂದ ಕಲ್ಲು ತೂರಿದ್ದಾರೆ ಆರೋಪಿಗಳು. ಸರ್ಕಾರದ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದಕ್ಕೂ ಕಾರಣ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಇದು ಕಾರಣ ಇದೆ. ಇಲ್ಲೊಂದು ರಾಜಕೀಯ ಕೂಡ ಇದೆ. ಸಹಜವಾಗಿ ಇಂಥ ಘಟನೆಗಳಾದಾಗ ತಮ್ಮದೇ ಆದಂಥ ರಾಜಕೀಯನ ಮಾಡ್ತಾರೆ. ಅದನ್ನು ಬದಿಗಿಟ್ಟರೂ ಕೂಡ, ರಾಜಕೀಯ ಪಕ್ಕಕ್ಕಿಟ್ಟರೂ ಕೂಡ ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು. ಆ ನಿಟ್ಟಿನಲ್ಲಿ ವಿಪಕ್ಷವಾಗಿ ಏನು ಮಾಡ್ತಿದ್ದಾರೆ ಬಿಜೆಪಿ ಮತ್ತು JDSನವರು ಅನ್ನೋದು ಪ್ರಶ್ನೆ. ಇದರಲ್ಲಿ ರಾಜಕಾರಣ ಯಾರೂ ಮಾಡಬೇಡಿ. ಆದರೆ ಇಲ್ಲಿ ಓಲೈಕೆ ಮಾಡಿದಂತಹ ರಾಜಕಾರಣವೇ ಏನಾದರೂ ಇಂತಹ ಘಟನೆಗಳಿಗೆ ಕಾರಣ ಕುಮ್ಮಕ್ಕನ್ನು ಕೊಡ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಈ 2.25 ವರ್ಷದ ಆಡಳಿತದಲ್ಲಿ ಇಂಥ ಹಲವಾರು ಘಟನೆಗಳು ನಡೆದಿರುವ ಸಂದರ್ಭದಲ್ಲಿ ಈ ಓಲೈಕೆ ರಾಜಕಾರಣ BJP ಮತ್ತು JDS ಉಲ್ಲೇಖ ಮಾಡುವ ಹಾಗೆ ಓಲೈಕೆ ಮಾಡಿದ್ದೇನಾದರೂ ಕಾರಣ ಆಯಿತಾ ಅಂತ ಪರಾಮರ್ಶೆ ಮಾಡ್ಕೋಬೇಕಾಗತ್ತೆ. ಅದಿಲ್ಲ ಅನ್ನೋದಾದರೆ ಅಂಥವ್ರು ಯಾರೇ ಇದ್ರೂ ಕೂಡ ತೆಗೆದು ಒಳಗೆ ಹಾಕಬೇಕು. ಇಂತಹ ಘಟನೆಗಳಿಗೆ ಸರ್ಕಾರಗಳು ಹೊಣೆಯಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಘನತೆವೆತ್ತ ಸರ್ಕಾರ ಕರ್ನಾಟಕದಲ್ಲಿ ಏನೇ ಆಗು ಹೋಗುಗಳಾದರೂ ಕೂಡ ಅವರೇ ಕಾರಣ ಅನ್ನೋದಕ್ಕಿಂತ ಹೊಣೆಗಾರಿಕೆ. ಯಾಕಂತ ಹೇಳಿದ್ರೆ ಆ ಕರ್ನಾಟಕದ ಜವಾಬ್ದಾರಿಯನ್ನು ಆಡಳಿತ ನಡೆಸುವಂಥ ಸರ್ಕಾರ ಹೊಂದಿರುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ. ಇದರಿಂದ ಯಾರೂ ಕೂಡ ನುಣುಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಹಾರ್ದು
ಇಂಥ ಘಟನೆಗಳಾಗಿದ್ದಾವೆ, ಇದರ ಹೊಣೆಯನ್ನು ನಾವು ಹೊತ್ಕೊಳ್ತೀವಿ, ಇನ್ನೆಂದೂ ಕೂಡ ಇಂಥ ಘಟನೆಗಳು ಜರುಗಬಾರ್ದು, ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಹೇಳಬೇಕೇ ಹೊರತು ಅದಕ್ಕೆ ಅವ್ರ ಕಾರಣ, ಅದಕ್ಕೆ ಈ ಅಧಿಕಾರಿಗಳ ಕಾರಣ ಅಂತ ಮತ್ತಲ್ಲಿಂದ ಅಲ್ಲಿಗೆ ಎತ್ತಂಗಡಿ ಮಾಡೋದಲ್ಲ. ಸೊ ಯಾಕೆ ಈ ವಿಚಾರವನ್ನು ಉಲ್ಲೇಖ ಮಾಡ್ತೀವಿ ಅಂದರೆ ಈ ಹಿಂದಿನ ಹಲವಾರು ಘಟನೆಗಳಲ್ಲಿ ಯಾರನ್ನೋ ಇಲ್ಲಿ ಹೊಣೆಗಾರಿಕೆಯನ್ನಾಗಿ ಮಾಡೋದು, ಯಾರನ್ನೋ ಎಲ್ಲಿಂದನೋ ಎತ್ತಂಗಡಿ ಮಾಡೋದು, ಇಂಥ ಪ್ರಸಂಗಗಳು ನಡೆದು ಬಿಟ್ಟಿದ್ದಾವೆ. ಹಂಗೆ ಆಗಬಾರ್ದು ಅನ್ನುವಂಥ ಸದುದ್ದೇಶದಿಂದ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರೋದು. ಹಲವು ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ, ನಾವೇ ಸುಮಟ್ಟಲ್ಲಿ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್, ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ, 4:15, 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನೆ ನಡೆದಿದೆ. ಈ ಘಟನೆ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ, ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ, ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟಿಗೆ ಬೇರೆ ಯಾವುದು ಕಲ್ಲು ತೋರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯಿತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯಿತು. ಯಾವುದು ಅನಾಹುತ ಘಟನೆ ಆಗಿಲ್ಲ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಗೃಹ ಮಂತ್ರಿ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂಥ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು ಹೇಳ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ, ಮೆರವಣಿಗೆ ಮೇಲೆ ಕಲ್ಲು ಎಸೆಯೋದು ಅಂತಂದರೆ ಎಂಥ ನೀಚರು, ಎಂಥ ದ್ರೋಹಿಗಳು. ಸೊ ಇವರನ್ನ, ಈ ಮಾನಸಿಕತೆಯನ್ನು ಮಟ್ಟ ಹಾಕುವವರಿಗೆ ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ, ಒಟ್ಟಾಗಿ, ಒಂದಾಗಿ ಉತ್ತರ ಕೊಡಬೇಕಾಗಿದೆ. ಈ ಕೈಗಳಿಗೆ, ಕಲ್ಲು ಎಸೆಯುವಂಥ ಕೈಗಳಿಗೆ ಬಲ ಕೊಟ್ಟಿದ್ದೇ ಹಿಂದೂ ಸಮಾಜ. ಅವರನ್ನು ಬಹಿಷ್ಕಾರ ಮಾಡುವಂತಹ ಪ್ರಕ್ರಿಯೆ ಮಾಡದೇ ಇರುವಂಥ ಹಿಂದೂ ಸಮಾಜವೂ ಕೂಡ ಯೋಚನೆ ಮಾಡಬೇಕಾಗಿದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದರು. ಇವರು ಯಾರು ಅನ್ನೋದನ್ನು ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹಪಡಿಸ್ತೇನೆ, ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ. ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು. ಮುಸ್ಲಿಮರ ಓಲೈಕೆ, ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ. ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ. ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ.
ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ. ಈ ಥರದ ಘಟನೆಯನ್ನು ಈ ಸರ್ಕಾರದ ಮೇಲೆ ಭರವಸೆ ಸದ್ಯದ ಈ ಘಟನೆಯನ್ನು ನೋಡಿದಾಗ ಹಲವಾರು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗಿದೆ. ಯಾಕಂದರೆ ಯಾವ ಕಾರಣಕ್ಕೆ ಈ ಥರ ಘಟನೆಗಳು ಮರುಕಳಿಸ್ತಿದ್ದಾವೆ, ಯಾರ ಕುಮ್ಮಕ್ಕು, ಯಾವ ಧೈರ್ಯ, ಪೂರ್ವ ನಿಯೋಜಿತ ಕೃತ್ಯವ, ಇಂಥ ಕೃತ್ಯವನ್ನು ತಡೆಯುವುದಕ್ಕೆ ಸರ್ಕಾರ ಏನು ಮಾಡಬೇಕು, ಸರ್ಕಾರ ಯಾಕೆ ಇಂಥ ಪ್ರಕರಣಗಳಲ್ಲಿ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ಉಮೇಶ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರು ಡಾಕ್ಟರ್ ಕೆ ಶಿವಕುಮಾರ್ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ರೈಟ್, ಉಮೇಶ್ ಸರ್, ನೀವು ಹೇಳಿ, ಈ ಒಂದು ಘಟನೆಯನ್ನು ನೋಡಿದಾಗ ನಿಮಗೆ ಪೂರ್ವ ನಿಯೋಜಿತ ಕೃತ್ಯ ಅಂತ ಅನಿಸುತ್ತಾ ಅಂತ ಹೇಳಿ, ಮತ್ತು ಮಂಡ್ಯ, ಮದ್ದೂರು, ನಾಗಮಂಗಲ, ಶಿವಮೊಗ್ಗ ಅಂಥೇಳಿ ಈ ದಿನಗಳಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೆಲ್ಲ ಈ ರೀತಿಯಾದಂಥ ಕೋಮುಗಲಭೆಗಳು, ಅಶಾಂತಿಯ ವಾತಾವರಣ, ಹಿಂದೂ ಧಾರ್ಮಿಕ ಒಂದು ಆಚರಣೆ ಸಂದರ್ಭದಲ್ಲಿ ನಡೀತಾ ಇರೋದು ಒಂದು ಸಾಮಾನ್ಯವಾಗಿದೆ. ಬಹುಶಃ ಇದಕ್ಕೆಲ್ಲ ಕಾರಣ ಗೃಹ ಇಲಾಖೆ ವೈಫಲ್ಯ ಅಂತ ಹೇಳಿ ನಾನಾದ್ರು ಭಾವಿಸ್ತೀವಿ. ಮತ್ತು ಈ ವಿಚಾರವನ್ನು ಇವತ್ತು ನಡೆದಿರುವಂಥ ಘಟನೆಯನ್ನು JDS ಮತ್ತು BJP ಜಂಟಿಯಾಗಿ ಖಂಡಿಸ್ತದೆ. ನೋಡಿ ಮೇಡಮ್, ಈ ದೇಶದ್ರೋಹಿಗಳ ಚಟುವಟಿಕೆಗಳು ಇವತ್ತಿಂದೇನಲ್ಲ. ಇಲ್ಲಿ ಇವರಿಗೆ ಸರಿಯಾದ ರೀತಿಯಾದಂಥ ಕಾನೂನಿನ ಶಿಕ್ಷೆ ಆಗಲೇಬೇಕು. ಇದು ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವ್ರ ಬಗ್ಗೆ ಮೃದು ಧೋರಣೆಯನ್ನು ತೋರ್ಕೊಂಬಂದಿದ್ದಾರೆ. ಏನಕ್ಕೆ ಅಂತಂದರೆ ಒಂದು ವರ್ಗದ ವೋಟ್ ಬ್ಯಾಂಕನ್ನು ನಾವು ಕಳ್ಕೊತೀವಿ ಅನ್ನೋ ಒಂದು ಆತಂಕದಲ್ಲಿ ಅವ್ರು ಏನೇ ಮಾಡಿದ್ರು ಸಹ ನಾವು ಅದನ್ನು ಕ್ಷಮಾರ್ಪಣೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಬತ್ತಾ ಇದೆ. ಇದಕ್ಕೆ ಇದು ಸಮಾಜಕ್ಕೆ ಗಂಡಾಂತರಕಾರಿ ಸಹ ಆಗ್ತಾ ಇದೆ. ಒಂದು. ಎರಡನೇದು, ಇದರಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂಥ ಈ ನಿರ್ಲಜ್ಜ, ಈ ಒಂದು ವ್ಯವಸ್ಥೆ, ಈ ಒಂದು ಸಮುದಾಯ ಇವರಿಗೆ ದೇಶಭಕ್ತಿ ಮತ್ತು ಈ ದೇಶದ ಧಾರ್ಮಿಕ ಪರಂಪರೆಗಳನ್ನು, ಗೌರವಗಳನ್ನು ಎತ್ತಿಡಿಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲೇ ಇಲ್ಲ. ಜೊತೆಗೆ ನೀವು ನೋಡಿದ್ದೀರಾ, ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಘಟನೆ ಆಯಿತು. ಅದಾದಮೇಲೆ ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ಸಂದರ್ಭದಲ್ಲಿ ಕಲ್ಲು ಎಸೆತ ಶುರುವಾಯಿತು. ಮದ್ದೂರಿನಲ್ಲಿ ಕಲ್ಲು ಎಸೆದ ಒಂದು ಪ್ರಕರಣ ನೋಡಿದ್ದೀರಿ. ಅದೇ ರೀತಿ ಮಂಡ್ಯದಲ್ಲಿ ಈ ಥರ ಘಟನೆಗಳು ನಡೆದು ಇವೆಲ್ಲ ಯಾಕೆ ನಡೀತವೆ? ಅದೇ ಗಣೇಶ ಮೂರ್ತಿಗಳು ಅಥವಾ ಹಿಂದೂ ಧಾರ್ಮಿಕ ಪ್ರಕ್ರಿಯೆಗಳು ಆ ಮಸೀದಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಅಥವಾ ಆ ರಸ್ತೆಗಳ ಮುಂದೆ ಹೋದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯಾಕೆ ಇವೆಲ್ಲ ಮಾಡ್ಬೇಕು ಇವರು? ಇದು ನಾವೆಲ್ಲಿದ್ದೀವಿ? ಯಾವ ದೇಶದಲ್ಲಿದ್ದೀವಿ ನಾವು? ನಮ್ಮ ಭಾರತ ದೇಶದಲ್ಲಿ ಇದ್ಕೊಂಡು ನಮ್ಮ ಧಾರ್ಮಿಕ ಆಚರಣೆಗಳನ್ನ ಅವ್ರಿಗೆ ಯಾರಿಗೂ ತೊಂದರೆ ಆಗದ ರೀತಿ ಅಂತ ಆಚರಣೆ ಮಾಡಿದ್ರು ಸಹ ಇವರು ಉದ್ದೇಶಪೂರ್ವಕವಾಗಿ ಈ ತರ ಪಿತೂರಿ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಸಿ ಅಂತ ಒಂದು ಕೆಟ್ಟ ನೀಚ ಕೆಲಸವನ್ನು ಮಾಡ್ತಾ ಇರೋದು. ಯಾವ ಧೈರ್ಯ ಅವ್ರಿಗೆ ಯಾವ ಧೈರ್ಯ ಅಂತಂದ್ರೆ ಸರ್ಕಾರದ ಧೈರ್ಯ. ಈಗ ಇಲ್ಲಿವರೆಗೂ ನಡೆದಂತ ಎಲ್ಲ ಗಲಭೆಗಳಲ್ಲಿ ನೋಡಿ, ಅವ್ರ ಮೇಲೆ ಅತ್ಯಾದಂತ ಯಾವುದೇ ಕಾನೂನು ರೀತಿ ಕ್ರಮವನ್ನು ತಗೊಳ್ಳಿಲ್ಲ. 4 ಜನ ಬಂಧಿಸ್ತಾರೆ, ಅಮಾಯಕರನ್ನ ಒಳಗಡೆ ಜೈಲಿಗೆ ಕೂರಿಸ್ತಾರೆ. ನಾವು ಇದನ್ನ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ, ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇವತ್ತು SP ಅವ್ರು ಹೇಳಿಕೆ ನೋಡಿದ್ರೊಳಗೆ ಏನಾಗಿದೆ ಅಂತ ಹೇಳಿ, ಕೇವಲ 2 ಕಲ್ಲುಗಳು ಅಂತೇಳಿ ಅವರೇ ಸಮಾಜಾಯಿಸಿ ಕೊಡ್ತಾ ಇದ್ದಾರೆ. ನೀವು ತಮ್ಮ ವಿಡಿಯೋದಲ್ಲಿ ನೋಡ್ಬೋದು, 2ಕ್ಕಿಂತ ಹೆಚ್ಚು ಕಲ್ಲುಗಳು ಬಂದಿದ್ದಾವೆ, ಜೊತೆಗೆ ಚಪ್ಪಲಿಗಳು ಬಂದಿದ್ದಾವೆ. ಏನಿರೋದ ಉದ್ದೇಶ ಇದು? ಇದೆಲ್ಲ ಪೂರ್ವ ನಿಯೋಜಿತವಾದಂಥ ಒಂದು ಕೃತ್ಯ ಅಂತ ಹೇಳಿ ನಾವು ಇದನ್ನ ಬಹಳ ಮೇಲ್ನೋಟಕ್ಕೆ ಅನ್ಕೋಬಹುದು. ರೈಟ್. ಕೇಶವ್ ಸರ್, ನೀವು ಹೇಳಿ, ಹಾಗಾದ್ರೆ ಯಾರು ಈ ಕೃತ್ಯಕ್ಕೆ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು? ನೋಡಿ, ಇಂಥ ಒಂದು ಕೃತ್ಯಗಳು ನಡೀಬೇಕಾದ್ರೆ ಯಾಕೆ ನಡೀತಿದ್ದಾವೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ. ಇವತ್ತಿನ ದಿವಸ ಈಗ ಅವರು SP ಅವ್ರು ಮಾತಾಡಿದ್ರ ಬಗ್ಗೆ ನಾವು ಮಾತಾಡೋಣ. ಅವ್ರು ಏನು ಹೇಳ್ತಾ ಇದ್ರು, ನಾವು ಪೊಲೀಸ್ನವ್ರು ನಿಯೋಜಿಸಿದ್ವಿ, ಎಲ್ಲ ಮಸೀದಿ ಮುಂದೆ ಇದ್ವಿ, ಇನ್ನೂ ಪ್ರೊಸೆಷನ್ ಅವ್ರಿಗೂ ಬಂದಿರಲಿಲ್ಲ, ಆದ್ರೆ ಕಲ್ಲೆಸರು ಅಂದರೆ ಪೊಲೀಸ್ನವ್ರ ಮೇಲೆ ಕಲ್ಲೆಸೆಯುವಂಥ ಧೈರ್ಯ ಜನಕ್ಕೆ ಬಂದ್ಬಿಟ್ಟಿದೆ ಅಂತಂದರೆ ಯಾಕಂತಂದ್ರೆ ನೋಡಿ, ಈ ಹಿಂದೆ ಇಂಥದೇ ಆತ ಗಲಭೆ ಪ್ರಕರಣಗಳಲ್ಲಿ ಪೊಲೀಸ್ ಜೀಪ್ನ ಸುಟ್ಟಾಕ್ದವ್ರನ್ನು, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದಂಥ ಅವ್ರ ಮೇಲೆ ಇದ್ದಿದ್ದಂಥ ಕೇಸ್ಗಳನ್ನ ಇವತ್ತಿನ ಸರ್ಕಾರ ಹಿಂಪಡೆದಿದೆ. ಇಂಥ ಮಾಡಿದಾಗ ನಾವು ಏನು ಮಾಡಿದ್ರು ಸರ್ಕಾರ ನಮಗೆ ರಕ್ಷಣೆಗೆ ನಮ್ಮ ಬೆನ್ನಿಗೆ ನಿಂತಿದೆ ಅನ್ನೋ ಒಂದು ಧೈರ್ಯ ಇಂಥ ಪುಂಡ್ರಿಗೆ ಬಂದ್ಬಿಟ್ಟಿದೆ. ಮತ್ತೆ ಇಂಥ ಒಂದು ಇದು ಕ್ರಮ ಏನ್ ಮಾಡ್ಬೇಕಂತಂದ್ರೆ, ಈ ಸರ್ಕಾರ ಏನಾಗುತ್ತೆ ಅಂದ್ರೆ ಇಲ್ಲಿ ಮೃದು ಧೋರಣೆ ತಾಳಬಾರ್ದು, ಇಲ್ಲಿ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಪೊಲೀಸ್ನವ್ರಿಗೆ ಅದಕ್ಕೆ ಬೇಕಾದಂತ ಒಂದು ಅಧಿಕಾರ ಕೊಡಬೇಕು. ಆದ್ರೆ ಪೊಲೀಸ್ನವರು ಹಿಡಿದಿಡೋ ಕೆಲಸ ಎಲ್ಲೋ ಒಂದ್ ಕಡೆ ನಡೀತಾ ಇದೆ. ಇಲ್ಲಿ ಈ ಬಹಳಷ್ಟು ಪ್ರಕರಣಗಳು ನೋಡ್ಬೋದು. ಇವತ್ತಿನ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದು ಯಾವುದೋ ಒಂದು ಕೋಮಿಗಲಭೆ ಅಲ್ಲ, ಆದ್ರೂ ಅಂತ ಒಂದು ಪ್ರಕರಣದಲ್ಲಿ ಯಾರನ್ನ ತಪ್ಪಿತಸ್ಥರನ್ನ ಮಾಡಿದ್ರು, ಕಡೆಗಳಿಗೆ ಪೊಲೀಸ್ನವ್ರನ್ನೇ 4 ಜನ ಸಸ್ಪೆಂಡ್ ಮಾಡಿದ್ರು. ಅದಾಗಿದ್ದಾದ್ಮೇಲೆ 1-2 ತಿಂಗಳಾದ್ಮೇಲೆ ರಿಜಿಸ್ಟ್ರೇಟ್ ಮಾಡಿ ಕೆಲವು ಬಡ್ತಿನೂ ಕೊಟ್ಟು ಅವ್ರನ್ನ ಮತ್ತೆ ರಿಜಿಸ್ಟ್ರೇಟ್ ಮಾಡಿದ್ರು. ಅಂದ್ರೆ
ಅವ್ರನ್ನ ತಪ್ಪಿಲ್ದಿರಾನೆ ನೀವು ಅವತ್ತಿನ ದಿವಸ ಅಮಾನತ್ ಮಾಡಿದ್ರ ಅಂದ್ರೆ ಏನಂತಂದ್ರೆ ಆ ಟೈಮಲ್ಲಿ ಫೇಸ್ ಸೇವರ್ಗೋಸ್ಕರ ಸರ್ಕಾರ ಒಂದು ಕ್ರಮ ಕೈಗೊಳ್ತಷ್ಟೇ. ಇಂಥ ಘಟನೆಗಳು ಈ ಸರ್ಕಾರ ಬಂದಾಗ್ಲಿಂದ ಬಹಳಷ್ಟು ನಡೀತಾನೆ ಇದಾವೆ. ಇವತ್ತಿನ ದಿವಸ ನಮ್ಮ ಕರ್ನಾಟಕ ಎಂದು ಕಂಡಿರ್ತಂಥ ವೀಕೆಸ್ಟ್ ಹೋಮ್ ಮಿನಿಸ್ಟರ್ ನಾವು ಇವತ್ತು ಕಾಣ್ತಾ ಇದೀವಿ. ಅವ್ರು ಯಾವುದೇ ಒಂದು ಘಟನೆಯನ್ನು ತುಂಬಾ ಲೈಟ್ ಆಗಿ ತಗೊಳ್ಳಿ, ಏನೋ ಸಣ್ಣ ಘಟನೆ ಅಂತಂತಾರೆ. ಸಣ್ಣ ಘಟನೆ ದೊಡ್ಡ ಘಟನೆ ಅಂತದ ನೋಡಿ. ಇವತ್ತು ಪೊಲೀಸ್ನವರು ಅವರೇ ಹೇಳ್ತಿದ್ದಾರೆ ಏನಂತಂದ್ರೆ, ನಾವು ಒಂದು ಮಸೀದಿ ಮುಂದೆ ಇಷ್ಟು ಜನ ಪೊಲೀಸ್ನ ನಿಯೋಜನೆ ಮಾಡಿದ್ವಿ ಅಂದ್ರೆ ದೇ ವುಡ್ ಹ್ಯಾವ್ ಆಂಟಿಸಿಪೇಟೆಡ್ ಸಮಥಿಂಗ್ ವಿಲ್ ಹ್ಯಾಪನ್ ಅಂತ. ಅಂದ್ರೆ ನೋಡಿ, ಈ ಒಂದು ಯಾವ್ದಾದ್ರು ಒಂದು ಧಾರ್ಮಿಕ ಸಂಘಟನೆ, ನಾನು ಹಿಂದೂ ಮುಸ್ಲಿಂ ಅನ್ನೋದಕ್ಕೆ ಹೋಗೋದಿಲ್ಲ, ಈ ಮಸೀದಿಗಳ ಮುಂದೆ ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಬೇಕಾಗುತ್ತೆ? ಅಂದ್ರೆ ಗಲಾಟೆ ಯಾಕೆ ಅವರೇ ಮಾಡ್ತಾರೆ? ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತಿನ ದಿವಸ ಸರ್ಕಾರ ಯಾವ್ದಾದ್ರು ಒಂದೇ ಒಂದು ಪ್ರಕರಣದಲ್ಲಿ ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಂಡಿದ್ದಿದ್ರೆ ಇವತ್ತಿನ ದಿವಸ ಈ ತರ ನಡೀತಾ ಇರಲಿಲ್ಲ. ಇಲ್ಲಿ ಸರ್ಕಾರನೇ ಎಲ್ಲ ಒಂದು ಕಡೆ ಮೃದು ಧೋರಣೆ ನಡೆಸುತ್ತೆ, ಪೊಲೀಸ್ನವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ಅವ್ರು ರಕ್ಷಣೆ ಮಾಡ್ಕೊಳಕ್ ಬಿಡೋದಿಲ್ಲ, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದವ್ರಿಗೇನೆ ಕೇಸ್ಗಳನ್ನ ಹಿಂಪಡೆಯುತ್ತೆ ಅಂತ ಅನ್ನೋದಾದ್ರೆ ಇಂಥ ಪ್ರಕರಣಗಳು ನಡೀತಾನೆ ಇರ್ತವೆ. ನಾವು ನೋಡ್ತಾನೆ ಇರ್ತೀವಿ, ಟಿವಿಯಲ್ಲಿ ಡಿಬೇಟ್ ಮಾಡ್ತಾನೆ ಇರ್ತೀವಿ. ಅದಾಗಿದ್ದಾದ್ಮೇಲೆ ಕೆಲವು ದಿವಸಕ್ಕೆ ಮರ್ತೋದು. ಇವತ್ತು ಅವ್ರು ಹೇಳ್ತಿದ್ದಾರೆ ಒಂದಷ್ಟು ಜನ ಅರೆಸ್ಟ್ ಮಾಡಿದೀವಿ ಅಂತೇಳಿ, ಅದು ಇನ್ನೊಂದು ಕೆಲವೇ ದಿನದಲ್ಲಿ ಬೇಲಿಂದ ಹೊರಗಡೆ ಬರ್ತಾರೆ ಅವರು, ಅದು ಮರ್ತೋಗುತ್ತೆ, ಮತ್ತೆ ಇನ್ನೂ ಮರ್ಕೊಳಿಸ್ತಾರೆ. ಸುಮಾರು ಈ ಸರ್ಕಾರ ಬಂದಾಗಲಿಂದ ಇಂಥ ಸುಮಾರು 19 ಪ್ರಕರಣಗಳಾಗಿದ್ದಾವೆ. ಯಾವ್ದಾದ್ರು ಒಂದರಲ್ಲಿ ಶಿಕ್ಷೆ ಆಗಿದೆಯಾ? ಆಗಿಲ್ಲ. ಅಥವಾ ಹೋಗ್ಲಿ ಶಿಕ್ಷೆ ಆಗಿದೆ, ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದರೆ ಯಾವ್ದ್ರಲ್ಲಾದ್ರೂ ಒಂದು ತ್ವರಿತಗತಿಯಲ್ಲಿ ಕ್ರಮ ನಡೀತಾ ಇದೆಯಾ? ಅದು ನಡೀತಾ ಇಲ್ಲ. ಅದು ನಿಧಾನವಾಗಿ ಹೋಗ್ತಾ ಇದೆ. ಮತ್ತೆ ಇವಾಗ ಇವರೊಂದು ಉಲ್ಲೇಖ ಮಾಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಇದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಅದು ಫೋರೆನ್ಸಿಕ್ ಲ್ಯಾಬ್ಗೆ ಹೋಗಿ ಬರೋವರೆಗೂ ಸರ್ಕಾರ ಇದರ ಬಗ್ಗೆ ಒಪ್ಕೊಳ್ಳಿಲ್ಲ, ಇಲ್ಲ ಆ ಥರ ಕೂಗೇ ಇಲ್ಲ ಅಂತ ಹೇಳಿ ಅಂತ. ಅಂದರೆ ವಿಧಾನಸೌಧದಲ್ಲಿ ಕೂಡ ಈ ಥರ ಒಂದು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥ ಧೈರ್ಯ ಜನಕ್ಕೆ ಬಂದಿದೆ ಅಂತಂದ್ರೆ ಇವತ್ತಿನ ದಿವಸ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನೊಂದೇನಂದ್ರೆ, ಯಾವುದೇ ಒಂದು ಇಂಥ ಒಂದು ಘಟನೆಗಳು ಬಂದಾಗ ಇದು ಮುನ್ನೆಲೆಗೆ ಬರ್ತದೆ. ಸರ್ಕಾರದ ವೈಫಲ್ಯಗಳನ್ನ ಮುಚ್ಕೊಳ್ಳಿಕ್ಕೆ ಅಂತ ಮರೆಮಾಚಲಿಕ್ಕೆ ಬೇರೆ ಒಂದು ಘಟನೆಗಳು ನಡೆಯುತ್ತೆ. ಇದು ಪೂರ್ವ ನಿಯೋಜಿತನ ಹೌದಾ ಅಲ್ವಾ ಅನ್ನೋದನ್ನ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಆದರೆ ಪೊಲೀಸ್ನವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕಾದ ಕರ್ತವ್ಯ ಸರ್ಕಾರಕ್ಕಿದೆ. ನಾ ಈ ಮೂಲಕ ಆಗ್ರಹ ಪಡಿಸ್ತೀನಿ, ಇಂಥ ಘಟನೆ ಮುಂದೆ ಆಗಬಾರ್ದು ಅಂದ್ರೆ ಅಟ್ಲೀಸ್ಟ್ ಒಂದೇ ಒಂದು ಇಂಥ ಘಟನೆ ನಡೆದಿದ್ದಕ್ಕೆ ಕಠಿಣವಾದ ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸ್ನವ್ರಿಗೆ ಅವಕಾಶ ಮಾಡಿಕೊಡಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಆವತ್ತಿನ ದಿವಸ ಇಂಥವು ನಿಲ್ತಾವಿಲ್ಲ ಅಂತಂದ್ರೆ ಇಂಥದ್ದು ಮುಂದುವರಿತಾನೆ ಇರ್ತದೆ ಅಂತ ಬಿಟ್ಟು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದೆ. ದರ್ಶನ್ ಅವರೇ, ಉತ್ತರ ಕರ್ನಾಟಕ ಭಾಗ ಅಂದರೆ ವಿಶೇಷವಾಗಿ ಅಲ್ಲಿ ಸೌಹಾರ್ದತೆಗೆ ಹೆಸರು. ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇಲ್ಲ. ಅವ್ರ ಹಬ್ಬನ ಇವ್ರ ಹಬ್ಬನ ಅವರು ಆಚರಿಸುವಂತಹ ಜಾಗ. ಅಂಥ ಕಡೆ ಈ ಥರ ಘಟನೆಗಳು ಅನ್ನೋದಾದರೆ ಅಪಾಯಕಾರಿ, ಬಹಳ ಬೇಸರ ಕೂಡ ಆಗುತ್ತೆ. ಬಟ್ ಇಲ್ಲಿ ಮಾತಾಡಿರೋದನ್ನು ನೀವು ಗಮನಿಸ್ತಾ ಇದ್ರಿ, ವಕ್ತಾರರು ಹೇಳ್ತಾ ಇದ್ರು, ಕಿಡಿಗೇಡಿಗಳಿಗೆ ಒಂದು ಧೈರ್ಯ ಯಾವುದು ಅಂದರೆ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಅನ್ನೋದೇ ಧೈರ್ಯ ಅಂತ. ನೋಡಿ, ಅವ್ರದ್ದೊಂದು ರಾಜಕೀಯ ಸ್ಟೇಟ್ಮೆಂಟು, ಅದನ್ನು ನಾನು ಸೀರಿಯಸ್ ಆಗಿ ನಾಟ್ ಗೋನ್ ಟು ಕನ್ಸಿಡರ್. ಯಾಕೆಂತಂದರೆ ಒಂದು ಘಟನೆ ಆಗಿದೆ. ಘಟನೆಯಲ್ಲಿ ಆರಕ್ಷಕರ ಮೇಲೆ, ಪೊಲೀಸ್ ಸಿಬ್ಬಂದಿ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತ ಮಾನ್ಯ ವರಿಷ್ಠಾಧಿಕಾರಿಗಳೇ ಹೇಳಿದ್ದಾರೆ. ಆ ಘಟನೆ ಆದ ಕೂಡಲೇ 8 ಜನರನ್ನ ಬಂಧಿಸುವಂಥ ಕೆಲಸ ಆಗಿದೆ. ನಾನು ಇನ್ನು ಮುಂದುವರೆದು ಹೇಳ್ಬೇಕಂತಂದ್ರೆ, ಇದು ಪೊಲೀಸ್ನವ್ರ ಕೈಲಿ ಪಿಸ್ತೂಲ್ ಇರುತ್ತಲ್ಲ, ಅದು ಕೆಲವು ಸರಿ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತು ನಮ್ಮ ಸರ್ಕಾರ ಆಳ್ವಿಕೆಗೆ ಬರೋದಕ್ಕೂ ಮೊದಲು ಕೆಲವು ಉಲ್ಲೇಖ ಮಾಡೋಣ ಮೇಡಮ್. ಒಟ್ಟು 19ರಿಂದ 23 ತನಕ 330 ಕೋಮು ಗಲಭೆಯ ಘಟನೆಗಳು ರಾಜ್ಯದಲ್ಲಿ ನಡೆದಿತ್ತು ಮೇಡಮ್. 18 ಜಿಲ್ಲೆಗಳಲ್ಲಿ ಕೋಮು ಗಲಭೆ ಆಗಿತ್ತು. ಶಿವಮೊಗ್ಗದ ಯಡಿಯೂರಪ್ಪನವರು ಪ್ರತಿನಿಧಿಸುವಂಥ ಶಿವಮೊಗ್ಗ ಜಿಲ್ಲೆಯಲ್ಲೇ ಸುಮಾರು 57 ಕೋಮು ಗಲಭೆ ಪ್ರಕರಣಗಳು ಆಗಿತ್ತು ಮೇಡಮ್. ಹಾಗೆಯೇ ಘಟನಾವಳಿಗಳು ಮೇಡಮ್, ಪ್ರತಿದಿನ ನೋಡಿದರೆ ಹಲಾಲು, ಹಿಜಾಬು, ಜಡ್ಕಾ, ಬುರ್ಕಾ, ಟೋಪಿ, ಗಡ್ಡ, ಅರೆಬರೆ ಬಟ್ಟೆ ಹಾಕಿದ್ರು ತೊಂದರೆ, ಮೈ ತುಂಬ ಬಟ್ಟೆ ಹಾಕಿದ್ರು ತೊಂದರೆ, ಚರ್ಚ್ ಮೇಲೆ ದಾಳಿನೂ ನೋಡಿದ್ವಿ, ಪಬ್ ಮೇಲೆ ದಾಳಿನೂ ನೋಡಿದ್ವಿ. ಆಮೇಲೆ ಇವರು RSS ಕಚೇರಿ ಮೇಲೆ ಯಾವತ್ತೂ ತ್ರಿವರ್ಣ ಧ್ವಜ ಹಾರಿಸಲಿಲ್ಲ. 2004 ತನಕ ಹುಬ್ಳಿ ಈದ್ಗಾಗ ಹೋಗ್ತಾರೆ, ಅಲ್ಲಿ ಪ್ರಕ್ಷುಬ್ಧ ವಾತಾವರಣಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಡೆದಿರೋ ಘಟನಾವಳಿಗಳು ಮೇಡಮ್. ಹಾಗೆಯೇ ನಾವು ಕೆಲವೊಂದು ಸಾವುಗಳನ್ನು ಕೇಳಿದ್ವಿ. ಯಾರು? ಪ್ರವೀಣ್ ನೆಟ್ಟಾರು ಅನ್ನುವಂಥ, ಹರ್ಷ ಅನ್ನುವಂಥ, ಫಜೀಲ್ ಅನ್ನುವಂಥ, ಶರತ್ ಮಡಿವಾಳ ಆಗಿರ್ಬೋದು, ಅಥವಾ ಪರೇಶ್ ಮೇಸ್ತಾ ಒಂದು ಸಾಮಾನ್ಯ ಸಾವನ್ನು ಅದಕ್ಕೂ ಕೋಮು ದಳ್ಳೂರಿಯನ್ನು ಮಾಡುವಂಥ ಕೆಲಸವನ್ನು ಹಿಂದೆಲ್ಲ ಆಗಿತ್ತು. ಆದರೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಅನೇಕ ಕಾನೂನಿನಲ್ಲಿ ನಾವು ಬಿಗಿಯನ್ನು ಮಾಡಿದ ಮೇಲೆ, ಯಾವುದೇ ರೀತಿಯಾದಂಥ ಎಷ್ಟೇ ಪ್ರಚೋದನೆ ಕೊಡೋದಕ್ಕೆ ಹೋದ್ರೂ ಸಮೇತ, ಮಂಡ್ಯದಲ್ಲಿ ಘಟನೆ ಆಗೋದಕ್ಕೆ ಹೋದ ತಕ್ಷಣ ಆ ಕೂಡಲೇ ಪೊಲೀಸ್ನವರು ಅದನ್ನು ಸನ್ನಿವೇಶವನ್ನು ಹದ್ದುಬಸ್ತಿಗೆ ತರುವಂಥ ಕೆಲಸ ಮಾಡಿದರು ಮೇಡಮ್. ನಿನ್ನೆ ರಾತ್ರಿ 10 ಗಂಟೆಗೇನೋ ಈ ಒಂದು ಘಟನೆ ಆಗಿದೆ ಅಂತ ಮಾನ್ಯ SP ಅವರು ಹೇಳಿದ್ದಾರೆ. ಆ ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸ ಆಗಿದೆ. ಆದರೆ ಇವತ್ತು ನೋಡಿದರೆ ಮತ್ತೆ ಹೋಗೋದು, ಅಂಗಡಿಗಳಿಗೆ ಬಂದ್ ಮಾಡಿ ಅಂತ ಅವ್ರಿಗೆ ಧಮಕಿ ಹಾಕೋದು, ಅಲ್ಲೇನೋ ಒಂದು ಪಕ್ಷದ ಯಾರೋ ಕೆಲವರು ಕೇಸರಿ ಕಲರ್ ಇದನ್ನ ಶಲ್ಲಿ ಹಾಕೊಂಡ್ಬಿಟ್ಟು ನಾನು ವಿಡಿಯೋಗಳು ಫೋಟೋಸ್ಗಳನ್ನ ನೋಡ್ತಾ ಹೋದೆ ಮೇಡಮ್. ನಾವು ಘಟನೆ ಆದಾಗ
ಕೇಸರಿ ಶಾಲು ಅಲ್ಲಿನ ಸಾರ್ವಜನಿಕರು ಅದನ್ನ ಖಂಡಿಸೋದಕ್ಕಿರೋ ಏಕೈಕ ಮಾರ್ಗ ಇದು. ಖಂಡಿಸ್ಲಿ ಮೇಡಮ್, ಧ್ವನಿ ಅಲ್ಲ, ಎತ್ತಲಿ. ಅದನ್ನು ಬೇಡ ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಕಾಂಗ್ರೆಸ್ ಒಂದು ನಿಮಿಷ, ಆಡಳಿತದಲ್ಲಿ ಅಲ್ಲೊಂದು ಸಭೆ ಮಾಡ್ತಾರೆ ಇವತ್ತು, ನಿಷೇಧಾಜ್ಞೆ ಇತ್ತು, ಬಟ್ ಸ್ಟಿಲ್ ಒಂದಷ್ಟು ಜನ ಅಲ್ಲಿ ಸಾರ್ವಜನಿಕರು ಸಭೆ ಮಾಡಿದ್ದಾರೆ. ಅವ್ರದ್ದು ಹೆಂಗೆ ಅಂದರೆ ಅವ್ರ ಧೋರಣೆ ಹೆಂಗಿದೆ ಅಂದರೆ, ಅವ್ರ ಟಾಕ್ ಹೆಂಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ಅಂತ ಚರ್ಚೆ ಮಾಡ್ತಿದ್ದಾರೆ. ಇದೊಂದು ಅಪಾಯಕಾರಿ ಚರ್ಚೆ ಅಲ್ವಾ ಮೇಡಮ್? ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದರ್ಶನ್ ಅನ್ನೋನು ಹಿಂದೂ ಮೇಡಮ್, ಸಿದ್ದರಾಮಯ್ಯನವರು ಹಿಂದೂ, ಶಿವಕುಮಾರ್ ಅವರು ಹಿಂದೂ. ನೀವು ನಾಯಕರು ಅಲ್ಲಲ್ಲ, ನೀವು ರಾಜಕೀಯ ಮೇಡಮ್, ನಾನು ಕಾರ್ಯಕರ್ತ, ನಾನು ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯನಾಗಿ ಬದುಕುವಂತ ಕಾರ್ಯಕರ್ತ, ಜನರ ನಡುವೆ ಬದುಕುವಂತ ಕಾರ್ಯಕರ್ತ. ಸೊ ನಾನು ಒಬ್ಬ ಹಿಂದೂ ಆಗಿ ಹೇಳ್ತೀನಿ. ನನಗೆ ಈ ಬಾಗಲಕೋಟೆ ಅನ್ನುವಂತಹ ಗ್ರಾಮೀಣ ಭಾಗದಲ್ಲಿ ಬದುಕುವಂತಹ ಜನಸಾಮಾನ್ಯರ ಧ್ವನಿಯಾಗಿ ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಸಾಮರಸ್ಯ ಇರಬೇಕು, ಅಲ್ಲಿ ಇಂಥ ನಾವು ನೀವು ಸೇಫ್ ಆಗಿರ್ತೀವ್ರಿ. ನನಗೆ ಅಲ್ಲಿ ಜನರ ಕತೆ ಹೇಳಿ ಮೇಡಮ್. ನಾಟ್ ಓನ್ಲಿ ಬಾಗಲಕೋಟೆ ಮೇಡಮ್, ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ, ನಾರಾಯಣ ಗುರುಗಳ ನಾಡು, ಬಸವಣ್ಣರ ನಾಡು, ಶಿಶುನಾಳ ಶರೀಫರ ನಾಡು, ಇವತ್ತು ಸಂವಿಧಾನವನ್ನ ಪೂಜಿಸುವಂತ ನಾಡು. ಅದಾದ್ಮೇಲೆ ನಮಗೆ ಭಗವದ್ಗೀತೆ, ಬೈಬಲ್ಲು, ಕುರಾನ್ ಎಲ್ಲ ಮೊದಲು ನಮ್ಮ ಕಾನೂನು, ನಮ್ಮ ಸಂವಿಧಾನ. ಇವತ್ತು ನಮಗೆ ಭಾವನೆಯ ಒಂದು ಹಕ್ಕನ್ನ ನಮ್ಮ ಧರ್ಮಗಳು ಕೊಟ್ಟಿರ್ಬೋದು, ಆದ್ರೆ ಸಂವಿಧಾನ ಬದುಕುವ ಹಕ್ಕನ್ನು ಕೊಟ್ಟಿದೆ. ಅದ್ರ ಆಶಯಗಳ ಮೇಲೆ ನಾವು ಬದುಕ್ತಾ ಇದೀವಿ, ಬಾಬಾ ಸಾಹೇಬ್ರ ಕನಸಿನ ಮೇಲೆ ನಾವು ಬದುಕ್ತಾ ಇದೀವಿ. ಇವತ್ತು ನಾ ಹೇಳ್ತಾ ಇರ್ತಕ್ಕಂಥದ್ದು ನಾಟ್ ಓನ್ಲಿ ಬಾಗಲಕೋಟೆ ಮೇಡಮ್, ಅದು ಮಂಗಳೂರಿಂದ ಬೀದರ್ ತನಕ ಯಾವ ಘಟನೆಗಳು ಆಗ್ಬಾರ್ದು. ಈ ಕೂಡಲೇ ಏನಾದ್ರೂ ಅವ್ರನ್ನ ಬಿಟ್ಟು ಏನಾದ್ರು ಮಾಡಿದ್ರೆ ಏನೋ ಓಲೈಕೆನೋ ಎಂತದೋ ಅಂತ ಇದ್ರು. ಆಮೇಲೆ ಮೇಡಮ್, ಒಂದು ಘಟನೆ ಆಗಿದೆ, ಘಟನೆ ಆದಾಗ ಅವ್ನು ಯಾವನ್ ಮಾಡ್ತಾನೆ, ಅವ್ನು ದೇಶದ್ರೋಹಿನಿ. ಯಾವ್ದು ಸಮಾಜವನ್ನ ಒಡೆಯೋ ಕೆಲಸ, ಬೆಂಕಿ ಹಚ್ಚೋ ಕೆಲಸ ಅವ್ನು ಹಿಂದೂನೇ ಮಾಡ್ಲಿ, ಮುಸಲ್ಮಾನ್ನೇ ಮಾಡಿ, ಕ್ರೈಸ್ತನೇ ಮಾಡ್ಲಿ, ಹಾಗಂತೇಳಿ ಇಡೀ ಸಮುದಾಯಕ್ಕೆ JDS ವಕ್ತಾರರು ಮಾತಾಡ್ತಾ ಈ ಸಮುದಾಯ ಅಂತ ತಗೊಂಡ್ರು. ಅದಾದ್ಮೇಲೆ ವಿಜೇಂದ್ರ ಅವರು ಒಂದು ಹೆಜ್ಜೆ ಅವ್ರು ಮಾತಾಡಿದ್ ನೋಡಿ, ಟಿಪ್ಪು ಸುಲ್ತಾನನ ಸಂತಾನ ಅಂದ್ರು. ವಿಜೇಂದ್ರ ಅವರು ಮರ್ತಿದ್ದಾರೆ ಅಂತ ಕಾಣುತ್ತೆ. ನಿಮ್ಮ ಪೂಜ್ಯ ತಂದೆಯವರಾದಂಥ ಶ್ರೀಮಾನ್ಯ ಯಡಿಯೂರಪ್ಪನವರು ಟಿಪ್ಪು ಜಯಂತಿಯನ್ನ ಮಾಡಿ, ಟಿಪ್ಪು ಟೋಪಿಯನ್ನು ಹಾಕಿ, ಟಿಪ್ಪು ಕತ್ತಿಯನ್ನು ಹಿಡಿದು ನಿಂತಿರ್ತಕ್ಕಂಥ ಫೋಟೋ ನಾನು ಈಗ ಕೊಡಬಲ್ಲೆ. ವಿಜೇಂದ್ರರವರೇ, ರಾಜಕೀಯದಲ್ಲಿ ನಿಮ್ಮ ತಂದೆಯವ್ರನ್ನ ಸ್ವಲ್ಪ ನೋಡಿ ಕಲೀರಿ. ನಮಗೆ ಬಹಳ ಗೌರವ ಇದೆ ಯಡಿಯೂರಪ್ಪನವ್ರ ಮೇಲೆ. ಅವರು ಮಾತನಾಡಬೇಕಾದ್ರೆ ಯಾವತ್ತು ಕೋಮುವಾದದ ವಿಚಾರದಲ್ಲಿ ಮೇಡಮ್ ಈಸ್ ವೆರಿ ಸಾಫ್ಟ್. ಯಾಕೆಂದ್ರೆ ಶೋಭಾ ಕರ್ಲಾಜಿ ಅವ್ರ ಮಾತಿಗೂ, ಯತ್ನಾಳ್ ಅವ್ರ ಮಾತಿಗೂ, ಈಶ್ವರಪ್ಪನವ್ರ ಮಾತಿಗೂ ಸ್ವಲ್ಪ ಸಮಾಜವಾದದ ಒಂದು ಚೌಕಟ್ಟಿನಲ್ಲಿ ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಇದ್ರಲ್ಲ, ಅದೇ ಹಾದಿನಲ್ಲಿ ವಿಜೇಂದ್ರ ಹೋಗಿ ಒಂದು ಘಟನೆ ಆದಾಗ ನಾವು ಅದನ್ನ ಕದಕ್ಬಾರ್ದು, ಅಲ್ಲಿ ಬೆಂಕಿ ಹಚ್ಚೋದಕ್ಕೆ ತುಪ್ಪ ಹಾಕ್ಬಾರ್ದು, ಅಲ್ಲಿ ನೀರ್ ಹಾಕಿ ಅದನ್ನ ಶಮನ ಮಾಡಬೇಕು. ಎರಡು ದ್ರವ ಪದಾರ್ಥಗಳೇ. ಹೆಂಗಾಗತ್ತೆ ಗೊತ್ತಾ, ಕೆಲವೊಮ್ಮೆ ಅದಕ್ಕೆ ನಾ ಬರ್ತೀನಿ ನೋಡಿ. ಈ BJP ಮತ್ತು JDSನವರು ಉರಿಯೋ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾಂಟೆಕ್ಸ್ಟ್ ಅವ್ರದ್ದು. ಇಲ್ಲಿ ಇನ್ನೊಂದು ಆಯಾಮ ಇದೆ. ಅಲ್ಲಿ ಇವತ್ತು ನಿಷೇಧಾಜ್ಞೆ ಇದ್ದರೂ ಕೂಡ ಒಂದಷ್ಟು ಸಮುದಾಯದ ಸ್ಥಳೀಯರು ಚರ್ಚೆ ಮಾಡಿದ್ದಾರೆ ಅನ್ನೋದಾದರೆ ಅವ್ರದ್ದೇನು ಅಂದರೆ, ನಾವು ಹಂಗಾರೆ ಬದುಕೋಂಗಿಲ್ವ ಅಂತ. ಇದು ಹಿಂದೂಗಳ ಧ್ವನಿ ಅಥವಾ ಹಿಂದೂ ಸಮುದಾಯದವರ ಧ್ವನಿ. ಈ ಕಾಂಟೆಕ್ಸ್ಟಲ್ಲಿ ಏನು ಹೇಳ್ತೀರಿ? ಅವ್ರು ಹೇಳಿದ್ದು ರೈಟೇ, ಚಳಿ ಕಾಯಿಸ್ಕೋಬಾರ್ದು, ಬಟ್ ಇನ್ನು ಹೆಂಗೆ ಪ್ರಶ್ನೆ ಮಾಡ್ಬೋದು ಸಂವಿಧಾನಬದ್ಧವಾಗಿ? ಯಾವುದೇ ರಾಜಕೀಯ ಪಕ್ಷ ಈ ಕೆಲಸವನ್ನು ಮಾಡಿ ಅಂತ ಹೇಳಲ್ಲ, ಅಥವಾ ಕಾನೂನು ಯಾವುದೇ ರಾಜಕೀಯ ಪಕ್ಷ ಹಿಂಗೆ ಮಾಡಿ ಅಂತ ಹೇಳಲ್ಲ. ಕಾನೂನುಬಾಹಿರ ಚಟುವಟಿಕೆ ಮಾಡಿ ಅಂತ ಯಾರು ಹೇಳೋದಿಲ್ಲ. ಐದರ್ ಇಟ್ ಮೇ ಬಿ BJP ಆರ್ ಕಾಂಗ್ರೆಸ್ ಆರ್ JDS. ಆದ್ರೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವಂತ ಸಂದರ್ಭದಲ್ಲಿ ಸಹಜವಾಗಿ ಜನಸಾಮಾನ್ಯರಿಗೆ ಅವರಿಗೆ ಆಂತರಿಕವಾಗಿ ಎಲ್ಲ ಒಂದ್ ಕಡೆ ಬೇಸರ ಆಗುತ್ತೆ. ಇದೇನಪ್ಪ, ನಾವು ಯಾವ ದೇಶದಲ್ಲಿ ಇದ್ದೀವಿ, ಯಾವ ನಾಡಿನಲ್ಲಿ ಇದ್ದೀವಿ, ನಮ್ಮ ಊರಿನಲ್ಲಿ, ನಮ್ಮ ಜಾಗದಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಇವ್ರನ್ನೇನು ಅಪ್ಪಣೆ ಕೇಳ್ಬೇಕಾ? ನೋಡಿ, ಅಲ್ಲಿ SP ಅವ್ರು ಹೇಳಿದ್ದಾರೆ, ಅಲ್ಲಿ 6 ಜನ ಅರೆಸ್ಟ್ ಮಾಡಿರೋದು, ದರ್ಶನ್ ಅವರೇ 6 ಜನ ಅರೆಸ್ಟ್ ಮಾಡೋದು ಏನಕ್ಕೆ ಅಂದ್ರೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಮಸೀದಿ ಒಳಗೆ ಹೋಗ್ಬಿಟ್ಟಿಲ್ಲ ಅಂದ್ರೆ ಹೌ ದೇ ಆರ್ ಪ್ರೊಟೆಕ್ಟಿಂಗ್ ದೇರ್ ಮಸ್ಜಿದ್. ಈ ಕಲ್ಲುಗಳು ಎಲ್ಲ ಬರ್ತವೆ, ಇನ್ಸಿಡೆಂಟ್ ಆಗಕ್ಕೆ ಪೂರ್ವ ನಿಯೋಜಿತವಾಗಿ ಇವರ ಸ್ಟಾಕ್ ಮಾಡ್ಕೊಂಡಿರ್ತಾರೆ ಅವರು. ಪೆಟ್ರೋಲ್ ಬಾಂಬ್ಗಳು ಎಲ್ಲಿ ಬರ್ತವೆ ಮೇಡಮ್? ಇವತ್ತು ನೀವು ಮಸೀದಿಯನ್ನ ನೀವು ತಲಾಶ್ ಮಾಡಿ, ನಮ್ಮ ಹಿಂದೂ ದೇವಸ್ಥಾನಗಳು ತಲಾಶ್ ಮಾಡಿ, ಅಲ್ಲಿ ಏನ್ ಸಿಗ್ತವೆ ನಿಮ್ಗೆ? ದೇವರಗಳ ವಿಗ್ರಹ ಸಿಗ್ಬೋದು, ಗಂಟೆಗಳು ಸಿಗ್ಬೋದು, ಪೂಜಾ ಸಾಮಗ್ರಿಗಳು ಸಿಗ್ಬೋದು. ಅಲ್ಲಿ ಕಲ್ ಸಿಗಲ್ಲ, ಅಲ್ಲಿ ತಲವಾರ್ ಸಿಗಲ್ಲ. ಇಲ್ಲಿ ಏನ್ ಸಿಗ್ತವೆ? ಇಲ್ಲಿ ಏನೆಲ್ಲ ಸಿಗ್ಬೇಕು ಸಿಗ್ತೇವೆ. ನೋಡೋಣ, ಪ್ರಯತ್ನ ಮಾಡಿ ಮಸೀದಿಯನ್ನ ಕಾಂಗ್ರೆಸ್ ಮಾಡಿ ಅವರು ಮಸೀದಿ ಒಳಗಡೆ ಅಲ್ಲಿ ಹೇಳ್ತಾ ಇದ್ದಾರಲ್ಲ, ಒಳಗಡೆ ಹೋಗಿ ಬಿಡ್ತಾ ಇಲ್ಲ ನಮ್ಮನ್ನ ಕರ್ತವ್ಯ ಹೇಳ್ಬಿಟ್ಟು. ಆಯ್ತಾ? 6 ಜನ ಅರೆಸ್ಟ್ ಮಾಡೋದೇನು ಉದ್ದೇಶಕ್ಕೆ ಹೇಳಿ 144 ಸೆಕ್ಷನ್ ಇದ್ರು ಸಹ ಅಲ್ಲಿ ಅವರನ್ನ ಒಳಗಡೆ ಬಿಟ್ಟಿಲ್ಲ ಪೊಲೀಸ್ನವ್ರು ತಮ್ಮ ಕರ್ತವ್ಯನ ಮಾಡ್ಲಿಕ್ಕೆ ಅಂತಂದ್ರೆ ಹೌ ದೇ ಆರ್ ಪ್ರೊಟೆಕ್ಟಿಂಗ್ ಅಲ್ವಾ? ಈಗ ದರ್ಶನ್ ಅವ್ರು ಇನ್ನೊಂದು ಮಾತು ಹೇಳಿದ್ರು, ಪೊಲೀಸ್ನವರ ಬೆಲ್ಟ್ ಅಲ್ಲಿ ಒಂದು ಪಿಸ್ತೂಲ್ ಅಂತಿರುತ್ತೆ, ಕೆಲಸ ಮಾಡಬೇಕು ಅಂತ. ಆ ಪವರ್ ಇದೆಯಾ? ಕೊಟ್ಟಿದ್ದಾರೆ? ಸಣ್ಣ ಪುಟ್ಟದಕ್ಕೆಲ್ಲ ಹೇಳ್ತಾರೆ, ಸಣ್ಣ ಪುಟ್ಟದಕ್ಕೆಲ್ಲ ರಿವಾಲ್ವರ್ ಇತ್ತಕ್ಕಾಗುತ್ತಾ? ಅದಕ್ಕೆ ಆದಂತ ಪೊಲೀಸ್ ಮ್ಯಾನ್ಯುವಲ್, ಪೊಲೀಸ್ ಆಕ್ಟ್ ಅಲ್ಲಿ ಅದರದೇ ಆದಂತ ಒಂದು ಗೈಡ್ ಲೈನ್ಸ್ ಇರುತ್ತೆ ಮೇಡಮ್.
ಸಣ್ಣ ಪುಟ್ಟದಕ್ಕೆಲ್ಲ ನೀವು ಗನ್ ತಗೊಂಡು ಬಾರಿಸೋದಂತ ಅಂತಂದ್ರೆ ಇದ್ಯಾ ಅದಕ್ಕೊಂದು ಕತೆ ಕಟ್ತಾರೆ ಕಾಂಗ್ರೆಸ್ನವರು. ಇದು ಉತ್ತರ ಪ್ರದೇಶದ ಯೋಗಿ ನಾಡಾಗೋಗ್ಬಿಟ್ಟಿದೆ, 2 ಮರಣಗಳಾಗೋದು, 2 ತಲೆಗಳು ಉರುಳು ಅಂತ ಹೇಳಿ ಮತ್ತೆ ಅದಕ್ಕೊಂದು ಕತೆ ಅಲ್ಲ ಕಟ್ತಾರೆ. ಅದ್ ನೀವು ಕಟ್ಬೋದು, ಅವ್ರೇ ಕಟ್ತಾರೆ. ಅಲ್ಲ ಅವ್ರು ಹೇಳ್ತಾರೆ ಇವರು ಅಲ್ಲ ಒಂದ್ ವೇಳೆ ಆತರ ಅಂದ್ರೆ ಕಂಟ್ರೋಲ್ಗೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ಬೇಕು ಅದು ಅವ್ರಿಗೆ ಮಾಡ್ತಾರೆ. ಈ ಉದಾಹರಣೆಗೆ ಬಳ್ಳಾರಿಲಿ ಏನಾಯ್ತು, ಎಲ್ಲಾ ಇದರ ಮುಂಜಾಗ್ರತೆ ತಗೊಂಡಿದ್ರು ಸಹ ಪೊಲೀಸ್ ವೈಫಲ್ಯದಿಂದ ಅಲ್ಲೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತ. ಯಾರ್ದದು ಬುಲೆಟ್ ಅದು? ಅದ ಕಾಂಗ್ರೆಸ್ನ ಪ್ರಮುಖರನ್ನ ಅಂದ್ರೆ ನಾಯಕನ ಅಂಗರಕ್ಷಕನ ಅವನ ಕಡೆಯಿಂದ ಬಂದಂತ ಬುಲೆಟ್ ಅಂತ ಹೇಳಿ ಅದು ಪ್ರೂವ್ ಆಗಿದೆ. ಇಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇವತ್ತು ನಮ್ಮ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಇವತ್ತು KG ಇರ್ಬೋದು, DG ಇರ್ಬೋದು, ಈ ಘಟನೆಗಳನ್ನ ಅದು ಇದೇ ತರ ಏನು ಹಿಂದೂ ಮತ್ತೆ ಈ ಮುಸ್ಲಿಂ ಗಲಾಟೆ ಸಂದರ್ಭದಲ್ಲಿ ಆ ಕೋಮು ಗಲಾಟೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೇಸ್ ವಿತ್ಡ್ರಾ ಮಾಡುದು ನೋಡಿ. ಆ ಕಾರಣಕ್ಕೋಸ್ಕರವಾಗಿ ಈ ಎಲ್ಲ ಪ್ರಕರಣಗಳು ಮರುಕಳಿಸ್ತಾ ಇರ್ತವೆ. ಅಂದ್ರೆ ಇವ್ರಿಗೆ ಭಯನೇ ಇಲ್ಲ, ಇದೇನಿದು ಮಾಮೂಲಿ ಆ ಪ್ರಕರಣ ಇದು, ಇದೇ ನಮ್ಗೆ ಇದಾಗ್ಬಿಡುತ್ತೆ, ನಮ್ಮ ನಾಯಕ ಇದನ್ನ ರಕ್ಷಣೆ ಮಾಡಕ್ಕೆ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ನೋಡಿ. ಇವತ್ತಿಷ್ಟೆಲ್ಲ ಗಲಾಟೆಗಳಾಗಿದೆ. ಗೃಹ ಮಂತ್ರಿಗಳು ಮೌನ ಮುರಿಬೇಕು. ಅವ್ರು ಹೆಂಗಾಗಿದ್ದಾರೆ ಅಂತಂದ್ರೆ ಅಲ್ಲ ಅವ್ರು ಎಂತ ನಮಗೆ ಗೃಹ ಮಂತ್ರಿ ಯಾರು ಅಂತದೇ ಅರ್ಥವಾಯ್ತಾ ಇಲ್ಲ. ಅಲ್ಲಿ ಹೋಗಿ ಬಳ್ಳಾರಿಯಲ್ಲಿ ಸಭೆ ಮಾಡಿಸ್ತಾರೆ. ಯಾರು ನಡೆಸ್ತಾರೆ? DK ಶಿವಕುಮಾರ್ ನಡೆಸ್ತಾರೆ ಪೊಲೀಸ್ ಅಧಿಕಾರಿಗಳ ಜೊತೆ. ಅಲ್ಲೊಂದು ಗಲಾಟೆ ಆದಂತ ಸಂದರ್ಭದಲ್ಲಿ ಗೃಹ ಮಂತ್ರಿ ಅಂದ್ರೆ ಯಾರಿದ್ದಾರೆ ಇಲ್ಲಿ ನಾವು ಓಪ್ಲೆಸ್ ಗೃಹ ಮಂತ್ರಿಯಿಂದ ಎಲ್ಲ ಕಾರಣಗಳನ್ನ ನೋಡ್ತಾ ಇದ್ವಿ. ಇಲ್ಲ ಗೃಹ ಸಚಿವ ಅವ್ರು ಇಲ್ಲ ಸಮರ್ಥ ಇಲ್ಲ ಅನುದಾನ ವಿಚಾರ ಬೇರೆ. ಇಲ್ಲ ನೀವು ಸಾಕಷ್ಟು ಜನ ಬಳಸಿದ್ದೀರಾ. ಆಯ್ತು ನಾವು ಓಪ್ಲೆಸ್ ಅಲ್ಲ ಅಸಮರ್ಥ ಗೃಹ ಮಂತ್ರಿ ಇದ್ದಾರೆ ಅಂತ ಹೇಳ್ತೀವಿ ಬಿಡ್ರಿ. ಅದೇ 2 ಒಂದೇ, ಅದಕ್ಕೆ ಬೇಜಾರು ಮಾಡ್ಕೋತೀರಾ? ಅಲ್ಲ ಸರ್, ಇಷ್ಟೆಲ್ಲ ನಡೀತಾ ಇದ್ರು ಇವಾಗ ಡ್ರಗ್ಸ್ ಫ್ಯಾಕ್ಟ್ರಿ ನಡೆದೋ ಅದನ್ನ ಹುಡುಕಕ್ಕೆ ಮಹಾರಾಷ್ಟ್ರ ಪೊಲೀಸರು ಬರ್ಬೇಕು, ಗುಜರಾತ್ ಪೊಲೀಸರು ಬರ್ಬೇಕಿತ್ತ ದರ್ಶನ್ ಅವ್ರೆ? ನಿಮ್ ಸರ್ಕಾರ ಏನಾಗಿ ನಿದ್ದೆ ಮಾಡ್ತಾ ಇದೆಯಾ? ಇದನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಬಿಜೆಪಿ ಅವರು ತುಪ್ಪ ಸುರಿತಾರೆ, ಕೋಮುವಾದವನ್ನ ಎತ್ತಿಡಿತಾರೆ, JDS ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ತರ ಒಂದು ಆರೋಪವನ್ನು ಮಾಡೋದನ್ನ ನಾವು ಸಹಿಸೋದಿಲ್ಲ. ಇದನ್ನ ಈ ಘಟನೆಯನ್ನ ಮೇಡಮ್ ನಾವ್ 2 ಪಕ್ಷಗಳು ಈಗ ಉಮೇಶ್ ಅವರು ಹೇಳ್ದಂಗೆ ಕೇಶವ್ ಸರ್ ನೀವು ಹೇಳಬೇಕು, ಈಗ ಮಸೀದಲ್ಲಿ ಒಂದು ಶೋಧ ಆಗಬೇಕು, ಅವಕಾಶ ಇದೆಯಾ? ಪವರ್ ಕೊಟ್ಟಿದ್ದಾರೆ ಪೊಲೀಸ್ನವ್ರಿಗೆ, ಅಡ್ಡಿಪಡಿಸಿದ್ರೆ ಏನು ಮಾಡ್ಬೇಕು ಪೊಲೀಸ್ನವ್ರು? ಯಾಕಂದರೆ ಪೊಲೀಸ್ನವ್ರ ಮೇಲೆ ದಾಳಿ ಆದಾಗ ಪೊಲೀಸ್ನವ್ರಿಗೆ ರಕ್ಷಣೆ ಕೊಡೋದು ಯಾರಪ್ಪ ಅನ್ನೋ ಸಿಚುವೇಶನ್ ಇದೆ. ಹಾಗಾಗಿ ನಾನು ಈ ಸೂಕ್ಷ್ಮತೆಯನ್ನು ಕೇಳ್ತಾ ಇರೋದು. ಪೊಲೀಸ್ನವ್ರು ಶೋಧ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಅದು ಎಲ್ಲೇ ಆಗಿರ್ಲಿ, ಪೊಲೀಸ್ನವ್ರು ಡೌಟ್ ಬಂದ ಕಡೆ ಅವ್ರು ಶೋಧ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಅವ್ರಿಗೆ ಅಡ್ಡಿಪಡಿಸಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲಿ ನಾನು ಆವಾಗಲೇ ಕೇಳಿದಾಗ ನಾನು ಮೇನ್ ಕೇಳೋದೇನೆಂದ್ರೆ, ಇಂಥದೇ ಒಂದು ಘಟನೆ ಆದಾಗ ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭಗಳಲ್ಲಿ ಕೇಸ್ಗಳು ವಾಪಸ್ ತಗೊಂಡಿದ್ದನ್ನು ಸರ್ಕಾರ ಯಾವ ಥರ ಸಮರ್ಥನೆ ಮಾಡ್ಕೊಳುತ್ತೆ? ಇದೇ ಮೈಸೂರಿನಲ್ಲಿ ಕೂಡ ಪೊಲೀಸ್ನವ್ರ ಮೇಲೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿತ್ತು. ಆ ಕೇಸ್ ಇವತ್ತಿನ ದಿವಸ ಏನಾಗಿದೆ, ಇವರೇ ಹೇಳ್ತೀವಿ ರಾತ್ರಿ ಆಗಿದ ತಕ್ಷಣ ಅವನ್ನ ಅರೆಸ್ಟ್ ಮಾಡೋದು ಫೇಸ್ ಸೇವರ್ ಅಷ್ಟೇ ಆಗುತ್ತೆ. ಅದಾಗಿದ್ದಾದ್ಮೇಲೆ ಕ್ರಮ ಏನ್ ಹೇಳುತ್ತೆ? ಎಲ್ಲ ಒಂದು ಕಡೆ ಹಿಂದೆ ಸರ್ಕಾರದ ಒತ್ತಡನೂ ಇರುತ್ತೆ, ವೈಫಲ್ಯನೂ ಇರುತ್ತೆ, ಪೊಲೀಸ್ನವ್ರಿಗೆ ಅವ್ರ ಕ್ರಮ ಕೈಗೊಳ್ಳಿಕ್ಕೆ ಬಿಡೋದೇ ಇಲ್ಲ. ಅದೇ ಸಮಸ್ಯೆ ಆಗುತ್ತೆ ಯಾವಾಗಲೂ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ಕಾರ. ನಮಸ್ತೆ. ಮಂಡ್ಯ, ಮದ್ದೂರು, ನಾಗಮಂಗಲ, ಶಿವಮೊಗ್ಗ ಈಗ ಸೌಹಾರ್ದದ ನಾಡು ಅಂತ ಕರೆಸ್ಕೊಳ್ಳೋ ಉತ್ತರ ಕರ್ನಾಟಕದ ಒಂದು ಭಾಗ. ಅಲ್ಲಿ ಮುಸ್ಲಿಮು ಹಿಂದೂಗಳು ಅನ್ನೋ ಭೇದ ಭಾವ ಇಲ್ಲ. ಅವ್ರು ತಂಬಿಟ್ಟು ಮಾಡಿದ್ರೆ ಇವ್ರ ಮನೆ ಕೊಡ್ತಾರೆ, ಅವ್ರ ಮನೇಲಿ ಏನೋ ಬಿರಿಯಾನಿ ಮಾಡಿದ್ರೆ ಇವ್ರ ಮನೆ ಕೊಡ್ತಾರೆ ಅನ್ನುವಂಥ ಸೌಹಾರ್ದದ ಜಾಗದಲ್ಲಿ ಶಿವಾಜಿ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಅನ್ನೋದಾದರೆ ಯಾವ ಕಾರಣಕ್ಕೆ ಯದುಕುಮಾರ್ ಗೌಡ್ರು? ಇದಂತ ದುರಂತ ಮೇಡಮ್, ರಾಜ್ಯದ ದುರಂತ ಇದು ಅಂದಲ್ಲಿ. ಏಕೆಂದರೆ ಕಾಂಗ್ರೆಸ್ನವ್ರು ಪದೇ ಪದೇ ಬಳಸ್ತಾ ಇರ್ತಾರೆ ಮೇಡಮ್, ಇದು ಶಾಂತಿಯ ತೋಟ ಅಂತ. ಈ ಶಾಂತಿಯ ತೋಟನ ಕಲ್ ತೂರಾಟದ ತೋಟ ಥರ ಮಾಡಿಬಿಟ್ಟಿದ್ದಾರೆ. ಕಲ್ ತೂರಾಟದ ತೋಟ. ಯಾಕಂತ ಇವಾಗ ಹಲವಾರು ಎಕ್ಸಾಂಪಲ್ಗಳು ತಗೊಟ್ರಿ. ಪ್ರತಿ ಸತಿ ಇದು ಮಾಡಬೇಕಾದಾಗ್ಲೂ ಜನಸಾಮಾನ್ಯರಾಗ್ಬೋದು, ಹಿಂದೂ ಧಾರ್ಮಿಕ ನಂಬಿಕೆಯನ್ನು ಇಟ್ಕೊಂಡಿರೋರು ಏನು ಕೇಳ್ತಾರೆ? ನಮ್ಮ ಒಂದು ಉತ್ಸವವನ್ನು, ನಮ್ಮ ಒಂದು ಧಾರ್ಮಿಕ ಉತ್ಸವ ಆಗ್ಬೋದು, ನಾವು ಆಚರಿಸ್ಕೊಳ್ಳೋಕ್ಕೆ ಯಾಕೆ ಇಷ್ಟೊಂದು ಅಡ್ಡಿ? ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ, ಸಾರ್ವಜನಿಕ ರಸ್ತೆಯಲ್ಲಿ ಮಾಡ್ತಾ ಇರುವಂತದ್ದು, ಸಾರ್ವಜನಿಕ ರಸ್ತೆನೂ ನಿಮ್ದೆ, ಮನೆ ಬಾಗಿಲು ನಿಮ್ದು, ಮಸ್ಜಿದ್ದು ನಿಮ್ದೆ, ಸರ್ಕಾರ ಬಂದಿರೋಂಥದ್ದು ನಾವು ಏನ್ ಮಾಡಿದ್ರು ಸರ್ಕಾರ ನಮ್ಮನ್ನ ಇದು ರಕ್ಷಣೆ ಮಾಡುತ್ತೆ, ಈ ತರ ಮಾಡುತ್ತೆ. ಇದೊಂಥರ ತುಷ್ಟೀಕರಣದ ಇದಲ್ಲ ಮೇಡಮ್. ಇದರಲ್ಲಿ ಅವರಿಗೆ ಆ ಭಾವನೆ ಬಂದಿದೆ ಅಂತ ಹೇಳ್ತಿರಲ್ಲ, ಯಾವ ಕಾರಣಕ್ಕೆ ಬಂದಿದೆ ಮೇಡಮ್? ಈಗ ಒಂದು ಸರ್ಕಾರ ಬರ್ಬೇಕಾದಾಗ ನಾವ್ ಹೇಳ್ತಾ ಇರೋದು, ತಪ್ಪು ಯಾರೇ ಮಾಡಿದ್ರು ಶಿಕ್ಷೆಗೆ ಒಳಪಡಿಸಿ, ಆದ್ರೆ ನೋ ಕಾಂಪ್ರಮೈಸ್ ಆನ್ ದಟ್. ಆದ್ರೆ ಇಲ್ಲಿ ಒಂದೇ ಕೋಮಿನವ್ರಿಗೆ ಯಾಕೆ ನೀವು ರಕ್ಷಣೆ ಕೊಡ್ತಾ ಇರ್ತೀರಾ? ಅಲ್ಲ, ಒಂದೇ ಕೋಮ್ನವರ ಅವರಿಗೆ 135+ ಮ್ಯಾಂಡೇಟ್ ಕೊಟ್ಟಿರೋದು.
ಅವ್ರು ಯೋಚನೆ ಮಾಡ್ಬೇಕು, ಅವ್ರ ಜನರಿಗೆ ಹೇಳ್ಬೇಕಾಗತ್ತೆ ನಮ್ಮ ಸರ್ಕಾರ ಇರೋದು ಒಂದೇ ಕೊಮ್ಮಿನವ್ರಿಗೆ ಅಂತ ಅವ್ರ ಸರ್ಕಾರ ಹೇಳ್ಬೇಕಾಗತ್ತೆ. ಯಾಕಿದ್ರೆ ಸಹಿಸ್ಕೋಬೇಕಾಗತ್ತೆ ಮೇಡಮ್? ಒಂದು ಹಿಂದೂ ಸಾಮ್ರಾಜ್ಯೋತ್ಸವದ ಒಂದು ಜಯಂತ್ಯೋತ್ಸವ ನಾವು ಮಾಡ್ತಾ ಇರ್ಬೇಕಾದಾಗ ಅದು ಸಾರ್ವಜನಿಕ ರಸ್ತೆ, ನಿಮ್ಮ ಮಸ್ಜಿದ್ ಬಂದಿಲ್ಲ, ಯಾಕಂದ್ ಬಂದ್ ಆ ಒಂದು ಅದು ಹಳೆ ಸೆನ್ಸಿಟಿವ್ ಏರಿಯಾ ಅನ್ನೋದು ಪೊಲೀಸ್ನವ್ರಿಗೂ ಗೊತ್ತಿದೆ, ಎಲ್ಲ ಇದೆ. ಆದ್ರೂ ಕೂಡ ಇವರು ದ್ವೇಷ ಭಾಷಣ ಮಾಡ್ತಾರಲ್ಲ, ಇದು ಪ್ರತಿಬಂಧಕ ತೆಗ್ದಿದಾರಲ್ಲ, ಅಲ್ಲಿನ ಆಡಳಿತಾಧಿಕಾರಿಗಳಿಗೆ ಅಂದ್ರೆ ಸ್ಟೇಷನ್ ಮಾಸ್ಟರ್ಸ್ ಅವ್ರಿಗೆ ಮೊದಲೇ ಮಾಹಿತಿ ಇರ್ಬೇಕಾಗಿತ್ತು, ಗೊತ್ತಾಗ್ಬಿಟ್ಟು ಅವ್ರು ಕ್ರಮ ಕೈಗೊಳ್ಬಹುದು ಅಂತ ಅದ್ರಲ್ಲಿ ಇದೆ. ಅದಿನ್ನ ಬಂದಿಲ್ಲ ಅದು. ಇಲ್ಲಿ ಆ ತರದ್ ಇರ್ಬೇಕಾದಾಗ ಇವರು ಸೂಕ್ಷ್ಮತೆ ನೋಡ್ಬೇಕಾಗತ್ತಲ್ವಾ? ಇವತ್ತು ಶಾಂತಿ ಸಭೆ ನಡೀತು, ಶಾಂತಿ ಸಭೆನಲ್ಲಿ ಅವ್ರು ಯಾರು ಭಾಗವಹಿಸಿಲ್ಲ. ಉಸ್ತುವಾರಿ ಸಚಿವರುಗಳ ಮಾತುಗಳು ಕೇಳ್ತಾರೆ ಮೇಡಮ್, ಅದಲ್ಲಿ ಏನ್ ಮಾತುಗಳ ಕೇಳ್ತಾರೆ ಅಂದ್ರೆ ನಾವು ಹೇಳುವಂತದ್ದು, ಯಾಕೆ ಒಂದಕ್ಕೆ ಇದ್ ಮಾಡ್ತಿದ್ದೀರಾ, ಒಂದೇ ಒಂದು ಜನಾಂಗನ ಯಾಕೆ ಓಲೈಸ್ತಾ ಇದ್ದೀರಾ? ನಮಗೊಂದು ಧಾರ್ಮಿಕ, ಅವರ ಒಂದು ಧಾರ್ಮಿಕಕ್ಕೆ ಏನಾದ್ರೂ ಈ ತರ ದಡ್ಡಿ ಆಗಿತ್ತು ಅಂದ್ರೆ ಇಡೀ ಕರ್ನಾಟಕಕ್ಕೆ ಬೆಂಕಿ ಹಚ್ಬಿಡ್ತಾ ಇದ್ರು ಅಂದ್ರೆ ಅವರ ಒಂದು ಇದಕ್ಕೆ ಯಾವ ಆಕ್ರೋಶ ಮಟ್ಟಕ್ಕೆ ಅಂದ್ರೆ ಇವರೇ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ಮನೆ ಮುಂದೆ ನಿಂತ್ಕೊಂಡು ನಾನ್ ನಿಮ್ ಮನೆ ಮಗ ಅಂತ ಅನ್ಕೊಂಡು ಓಡಾಡ್ಬಿಡ್ತಾ ಇದ್ರು. ನಾವ್ ಹೇಳ್ತಾ ಇರೋದು ಏನು ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ, ನೀವೇನು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತೀರಾ, ಅದು ಫ್ರೀಡಮ್ ಆಫ್ ಆಚರಣೆನೂ ಇದೆಯಲ್ಲ ಅದರಲ್ಲಿ. ಇದೊಂದು ಘಟನೆ ತರ ನೋಡಿ 8 ಮಂದಿನ ಬಂಧಿಸಿದ್ದಾರೆ, ಅಷ್ಟು ಸಾಕಾಗೋದಿಲ್ವಾ? ಇದ್ರಲ್ಲಿ ಯಾಕೆ ರಾಜಕೀಯ ಮಾಡ್ತಿದ್ದೀರಾ ಮೇಡಮ್? ಇದನ್ನ ತಿರ್ಗ ಮತ್ತೆ ಹಿಂದಕ್ಕೆ ಹೋಗ್ಬೇಕಾದಾಗ ಏನಾಗುತ್ತೆ, ಹಿಂದೆ ಈ ತರ ಘಟನೆಗಳಾದಾಗ ಕಠಿಣವಾದ ಕ್ರಮಗಳನ್ನು ಕೈಗೊಂಡಿದ್ರೆ ಈ ತರದ್ದು ಆಗ್ತಾ ಇರ್ಲಿಲ್ಲ. ನಮ್ಮ ಶಕ್ತಿ ಸೌಧದಲ್ಲಿ ಏನಾಯ್ತು, ಪಾಕಿಸ್ತಾನ ಜಿಂದಾಬಾದ್ ಅಂತ ಆಯ್ತು, ಅದಕ್ಕೇನು ಕ್ರಮ ಕೈಗೊಂಡಿಲ್ಲ. ಅದಾದ್ಮೇಲೆ ಕೆರಗೋಡ ಆಯ್ತು, ಬೇರೆ ಬೇರೆ ಮೈಸೂರಲ್ಲ ಆಯ್ತು, ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸ್ ವಾಪಸ್ಸು. ಅಂದ್ರೆ ಒಬ್ಬ ಶಾಸಕ, ಮೈಸೂರಿನ ಭಾಗದ ಶಾಸಕ ಮಂತ್ರಿಮಂಡಲಕ್ಕೆ ಹೇಳ್ತಾರೆ ಕೇಸ್ ವಾಪಸ್ ತಗೊಳ್ಳಿ, ಮುಗ್ಧರಿದ್ದಾರಂತ. ಯಾರು ಮುಗ್ಧ ಮೇಡಮ್? ಇಸ್ ದ ಕ್ಯಾಬಿನೆಟ್ ಇಸ್ ಗೋಯಿಂಗ್ ಟು ಡಿಸೈಡ್ ನೀವು ಮುಗ್ಧರು ನಾನ್ ಮುಗ್ಧರು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತಲ್ವಾ, ಸಾಕ್ಷಿಗಳು ಡಿಸೈಡ್ ಮಾಡುತ್ತಲ್ವಾ? ಹೇಗೆ ಡಿಸೈಡ್ ಮಾಡುತ್ತೆ? ನೀವ್ ಹೆಂಗ್ ಇದು ಮಾಡ್ತೀರಾ? ಅದೇ ರೀತಿ ಕೊಡ್ತೀರಾ? ಅದಲ್ಲಿ ಕನ್ನಡ ಪರ ಹೋರಾಟನೋ ರೈತ ಪರ ಹೋರಾಟನೋ ಒಪ್ಕೊಂತೀವಿ, ಅದು ನಮ್ಮ ಸರ್ಕಾರನೂ ಮಾಡಿದೆ. ಆದ್ರೆ ಇಲ್ಲಿ ಧಾರ್ಮಿಕ ಇದಕ್ಕೆ ಧಕ್ಕೆ ಬರ್ಬೇಕಾದಾಗ, ಹಂಗಂದ್ರೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕನೇ ಇಲ್ವಾ? ಅವ್ರು ಯಾರು ಓಟ್ ಹಾಕೇ ಇಲ್ವಾ? ಅಷ್ಟು 140 ಅಷ್ಟು ಓಟ್ ನಿಮ್ಗೆ ಬಂದ ಸ್ಥಾನಗಳು ಬಂದಿರ್ಬೇಕಾದಾಗ ಒಂದು ಸೂಕ್ಷ್ಮತೆ ಇರ್ಬೇಕಲ್ಲ ಮೇಡಮ್, ಅಲ್ಲಿ ಸರ್ಕಾರಕ್ಕೂ ಸೂಕ್ಷ್ಮತೆ ಬೇಕಲ್ಲ. ರೈಟ್. ಇದೇ ಬಾಗಲಕೋಟೆಯಲ್ಲಿ ಹಿಂದೆ ಒಂದ್ಸತಿ ಇಂಥದ್ದೇ ಘಟನೆ ನಡೆದಿರುತ್ತೆ, ಅಪ್ರಾಕ್ಸಿಮೇಟ್ಲಿ 15-16 ಸಮಯ. ಅಂಥ ಘಟನೆಗಳು ಮುಂದೆ ಜರುಗೋದಿಲ್ಲ ಅನ್ನುವಂಥ ವಿಶ್ವಾಸ, ಅಂಥ ಒಂದು ಸೌಹಾರ್ದತೆಯನ್ನು ಆ ಭಾಗದ ಜನ ಕಾಯ್ದುಕೊಂಡಿರ್ತಾರೆ. ಆದರೆ ಈಗ ಮತ್ತದೇ ರೀತಿಯ ಘಟನೆ ನಡೆದಿರೋದ್ರಿಂದಾಗಿ ಸಹಜವಾಗಿ ಒಂದು ರೀತಿ ಇಬ್ಬಾಗ ಮಾಡಿದಂತಹ ಭಾವನೆ, ಆ ಸಾಮರಸ್ಯವನ್ನು ಕದಡುವಂತಹ ಪ್ರಯತ್ನ. ಇದ್ರ ನಡುವೆ ನೋಡಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗುತ್ತೆ ಅನ್ನೋದಾದರೆ ಅಲ್ಲಿರುವಂಥ ದೃಶ್ಯಾವಳಿಯನ್ನು ಯಾರೇ ನೋಡಿದ್ರೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಷ್ಟು ಕಲ್ಲುಗಳು ತೂರಿದೆ ಅಂತ. ಸ್ವತಃ ಅಲ್ಲಿನ SP 1-2 ಕಲ್ಲು ಬಂತು ಅನ್ನುವಂತಹ ಸಮಜಾಯಿಷಿಯನ್ನು ಕೊಡ್ತಾರೆ ಅನ್ನೋದಾದರೆ ಯಾರ ಒತ್ತಡದಿಂದ SP ತಮ್ಮ ಹೇಳಿಕೆಯನ್ನು ಸೀಮಿತಗೊಳಿಸಿದ್ದಾರೆ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಕಲ್ಲು ತೂರಾಟದ ಇಂಥ ಸಂದರ್ಭದಲ್ಲಿ ಇಂತಹ ಕೃತ್ಯಗಳು ಯಾಕೆ ಜರುಗುತ್ತೆ, ಯಾಕೆ ಮರುಕಳಿಸ್ತಿದೆ ಅನ್ನೋದು ಪ್ರಶ್ನೆ. ದರ್ಶನ್ ಅವರೇ, ನೀವು ಇದಕ್ಕೆ ಉತ್ತರವನ್ನು ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಪ್ಯಾನಲಿಸ್ಟ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಮೊದಲನೇ ಸಲ ಇಂಥ ಘಟನೆಗಳು ನಿಮ್ಮ ಆಡಳಿತದಲ್ಲಿ ನಡೆದಾಗ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡಿದ್ರೆ ಅವಾಗೊಂದು ಎಚ್ಚರಿಕೆ ಅನ್ನೋದಾಗುತ್ತೆ, ಇಂಥವ್ರು ಯಾರಾದರೂ ಕಲ್ಲು ಎತ್ತಬೇಕಾದ್ರೆ ಜಾಗ್ರತೆ ವಹಿಸ್ತಾರೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಅದನ್ನೇ ನಾ ಹೇಳಿದ್ನಲ್ಲ ಮೇಡಮ್, ಇರೆಸ್ಪೆಕ್ಟ್ ಆಫ್ ಎನಿ ಕಾಸ್ಟ್ ಆರ್ ಧರ್ಮ, ಯಾವ ಧರ್ಮದವರೇ ಆಗಿರಲಿ, ಯಾವ ಜಾತಿಯರಾಗಿರಲಿ, ನೀನು ಈ ಭಾರತದ ಸಂವಿಧಾನ ಮತ್ತು ಕಾನೂನು ವ್ಯವಸ್ಥೆನಲ್ಲಿ ಕಾನೂನಿಗೆ ಗೌರವ ಕೊಟ್ಟು ತಲೆಬಾಗಿ ನಡಿಬೇಕು, ಯಾರೇ ಆಗಿರಲಿ. ಆ ರೀತಿ ಕಲ್ಲೆಸೆದು ಮತ್ತಿನ್ನೊಂದು ಅಂತಂದರೆ ನಾ ಅದಕ್ಕೆ ಅಂದೆ, ಮೇ ಬಿ ಇವರು ವಕೀಲರು ಹೇಳಿದರು. ಆದರೆ ಪೊಲೀಸ್ನವರು ಕೊನೆ ಪಕ್ಷ ಆಯಿತು ಮೇಡಮ್, ನೀವು ಇನ್ನೊಂದು ಪದನೂ ಕೇಳಿದರೆ ಅವಾಗ ಅಲ್ಲಿ ಕರ್ಫ್ಯೂ ಹಾಕಿದ್ದಾರೆ, ಅಲ್ಲೊಂದು ಸಭೆ ಆಗ್ತಾಯಿತ್ತು. ನೋಡಿ, ಕರ್ಫ್ಯೂ ಅಂದಮೇಲೆ ತಲೆ ಬಾಗಲೇಬೇಕು. ನೀವು ಗುಂಪು ಮಾಡಿ ಅಲ್ಲೊಂದು ಸಭೆ ಮಾಡಿ ನೀವು ಏನೇ 1000 ಪ್ರಶ್ನೆಗಳಿರ್ಬೋದು, 24 ತನಕ ಕರ್ಫ್ಯೂ ಅಂತ ಜಾರಿಯಾಗಿದೆ. ಅಲ್ಲಿ ತನಕ ಕಾನೂನು ಹೇಳ್ತದೆ ಗುಂಪಲ್ಲಿ ಹೋಗೋಂಗಿಲ್ಲ, 3-4 ಜನರಿಗಿಂತ ಒಟ್ಟಿಗೆ ಒಂದು ಕಡೆ ಹೋಗಂಗಿಲ್ಲ. ಅದೇ ತಾನೇ ಕಾನೂನು. ಒಂದು ಸ್ಥಿತಿನ ಸರಿಯಾಗಲಿ ಅನ್ನುವಂಥ ಕೆಲಸ ಆಗ್ತಾ ಇದೆ ಮೇಡಮ್. ಇನ್ನೊಂದು ನೀವು ಆವಾಗ ಅಲ್ಲ, ಇದು ಹೆಂಗಾಗುತ್ತೆ ಅಂದರೆ ನಮ್ಮ ಜೀವಕ್ಕಿಂತ ಹೆಚ್ಚ ಅನ್ನೋ ಕರ್ಫ್ಯೂ ಅನ್ನೋದು, ನಿಷೇಧಾಜ್ಞೆ ಅನ್ನೋದು ನಮ್ಮ ಜೀವಕ್ಕಿಂತ ಹೆಚ್ಚ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದಾಗ ನಿಮ್ಗೆ ಯಾವ ಕರ್ಫ್ಯೂ ಕೂಡ ವರ್ಕೌಟ್ ಆಗಲ್ಲ ಅನ್ನೋ ಭಾವನೆ ಆ ಭಾಗದ ಜನಕ್ಕೆ ಬಂದಿರ್ಬೋದು. ಹಾಗಿಲ್ಲ. ಉದಾಹರಣೆ ಹಾವೇರಿನಲ್ಲಿ ಗೋಲಿಬಾರ್ ಆಗಿತ್ತು ಮೇಡಮ್. ಸೊ ಅದಾದಮೇಲೆ ಆ ಸಿಚುವೇಶನ್ಗೆ ಅವತ್ತಿನ ಮಾನ್ಯ ಶ್ರೀ ಯಡಿಯೂರಪ್ಪನವರ ಸರ್ಕಾರ ಅಂದರೆ 2 ಜನ ಸತ್ತೋದ್ರು ಸಮೇತ ಅದಾದಮೇಲೆ ಅವರು ಏನೇನು ಪೊಲೀಸ್ ಕ್ರಮ ತಗೊಬೇಕು ಆ ಕ್ಷಣಕ್ಕೆ ಮಾಡಬೇಕಾಗ್ತದೆ ಮೇಡಮ್. ಈಗ ಒಂದು ವಿಚಾರವನ್ನು ತಗೊಂಡು ಯಾವ ಕಲ್ಪ್ರೇಟ್ ಇದ್ದಾರೆ, ಕಲ್ಪ್ರೇಟಿಗೆ ನೀವು ಯಾವ ಪದವನ್ನಾದರೂ ಹೇಳಿ,
ಆದರೆ ಎಂಟೈರ್ ಸಮುದಾಯವನ್ನು ಅಥವಾ ಸರ್ಕಾರ ಸಮುದಾಯ ಅಂತೇಳಿ ಮೇಡಮ್, ನಾವು ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಕನ್ನಡಿಗರ ಸರ್ಕಾರ ಇದು. ಪ್ರತಿಯೊಂದು ಜಾತಿ ಧರ್ಮಗಳನ್ನು ಗೌರವಿಸುವಂತಹ ಸರ್ಕಾರ. ಕಟ್ಟಕಡೆಯ ನಾಗರಿಕ, ಅವನು ಹಿಂದೂನೇ ಆಗಿರಲಿ, ಮುಸಲ್ಮಾನ ಆಗಿರಲಿ, ಜೈನನೇ ಆಗಿರಲಿ, ಪಾರ್ಸಿ ಆಗಿರಲಿ, ಸಿಖ್ಖನೇ ಆಗಿರಲಿ, ಎಲ್ಲರನ್ನೂ ಗೌರವಿಸುವಂತ ಒಂದು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ. ಹಾಗಂತೇಳಿ ಏನೋ ಹೇಳಿದ್ರು, ಕೇಸನ್ನು ವಾಪಸ್ ತಾಂಡ್ರು ಅಂತ. ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸನ್ನ ಯಾರು ವಾಪಸ್ ತಾಂಡಿದ್ದಾರೆ ಪ್ರೂವ್ ಮಾಡಲಿ. ಇವತ್ತು ಸಮೇತ ಕಲ್ಪ್ರೇಟ್ಗಳು ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ರು ಇನ್ನೂ ಜೈಲಲ್ಲಿದ್ದಾರೆ. ಯಾವೊಂದು ವಿಚಾರಕ್ಕೆ ಅವರು ತನ್ವೀರ್ ಸೇಠ್ ಅವರು ಅಂತ ತಗೊಂಡ್ರು, ಯಾರು ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಪೊಲೀಸ್ ತನಿಖೆಯಲ್ಲಿ ಗೊತ್ತಾದ ಮೇಲೆ ಯಾರು ಭಾಗಿಲ್ಲ ಅಂತವ್ರು ಬಿಡಿ ಅನ್ನುವಂಥದ್ದು ಸಹಜವಾಗಿ ಒಂದು ದೊಡ್ಡ ಒಂದು ಮಾಬ್ ಗಲಾಟೆ ಆದಾಗ ಕೆಲವರು ಏನು ತಪ್ಪು ಮಾಡ್ದಿಲ್ದವರು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗ್ತದೆ. ಒಂದು ಮಾಬೆ ಅಂದ್ರೆ ಒಂದು ನಿಮಿಷ, ಬೇಕಾದಷ್ಟು ಜನ ಮಸೀದಿಲಿದ್ದಾಗ 8 ಜನನ ಆರೋಪಿಗಳು ಅಂತ ಫಿಕ್ಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ರೆ ಕೇಸ್ ಮುಗ್ದೋಯ್ತಾ? ಇಲ್ಲ. ಈಗ ನೋಡಿ, ನೀವೇ ವಿಡಿಯೋ ಹಾಕ್ತಾ ಇದ್ದೀರಿ ಮೇಡಮ್, ನಮ್ಮ ಕಣ್ಣಿಗೆ ಒಂದು ಜಾಗದಲ್ಲಿ ಒಂದು 5, 6, 7, 8 ಜನ ನಿಂತಿರೋದು ಕಾಣಿಸ್ತಾ ಇದೆ. ಅಲ್ಲಿ ಯಾವುದೇ ಮಾಪ್ ಕಾಣಿಸ್ತಾ ಇಲ್ಲ. ಆ ಮೇಲ್ಗಡೆಯಿಂದ ಕಲ್ ತೂರಾಟ ಆಗಿರುತ್ತೆ. ಸತ್ಯಾಂಶ ನೋಡೋಣ, ಸತ್ಯದ ವರದಿ ನೀವು ಮಾಡ್ತಾ ಇದ್ದೀರಾ ಒಂದು ಪತ್ರಿಕೋದ್ಯಮದಲ್ಲಿ ಇಟ್ಕೊಂಡು ಮೇಡಮ್. ಹಾಗಾಗಿ ಮತ್ತೆ ಪೊಲೀಸ್ನವ್ರಿಗೆ, ಈಗ ಪೊಲೀಸ್ನವ್ರು ಎದುರುಗಡೆ ನಿಂತು ಮಾತಾಡೋಕ್ಕೆ ಜನ ಭಯಪಡ್ತಾರೆ. ಅಂಥದ್ರಲ್ಲಿ ಪೊಲೀಸ್ನವ್ರಿಗೆ ಇವರು ಕಲ್ಲೆಸ್ತಾರೆ ಅಂದರೆ ಚರ್ಬಿ ಎಷ್ಟಿರ್ಬೇಕು ಇವರಿಗೆ. ನಾನು ಹೇಳ್ತಾ ಇರುವಂಥದ್ದು ಕೃತ್ಯ ಅಂತೂ ಕೆಟ್ಟದ್ದು, ಅದನ್ನ ನಾವೇನಾದರೂ ಅಯ್ಯೋ ನೀನು ಬೌಲಿಂಗ್ ಅದು ಕಲ್ಲೆಸ್ತಿರೋದಲ್ವಾ. ಹಾಗೇನೆ ಮೇಡಮ್, ಈ ಒಂದು ಕೋಮು ಗಲಭೆಗಳ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ ಮೇಡಮ್, ಇವತ್ತು ಈ ದೇಶದೊಳಗಡೆ ಬಾಬ್ರಿ ಅಂತೇಳಿ, ಗೋದ್ರಾ ಅಂತೇಳಿ, ಅದೇ ಹೇಳಿದ್ನಲ್ಲ ಹಲಾಲು, ಹಿಜಾಬು, ಜಡ್ಕಾ ಅಂತೇಳಿ ದನ ಕಾಯೋ ಕೆಲಸಕ್ಕೆಲ್ಲ ನಿಯೋಜನೆಗೆ ಬಂದ್ಬಿಟ್ಟಿದ್ದಾರೆ. ಅದು ಇದ್ರಿಶ್ ಪಾಷಾ ಅಂತ ಒಬ್ಬ ವ್ಯಕ್ತಿನ ಕೊಲೆನೇ ಮಾಡ್ಬಿಟ್ರು ಸಾತ್ನೂರಲ್ಲಿ. ಮತ್ತೆ ಹಿಂದೆ ನಡೆದಿಲ್ವಾ ಘಟನಾವಳಿಗಳು? ನಡಿಬಾರ್ದು. ನಿನ್ನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಆಗಲೇಬಾರ್ದು. ಹಾಗೇನೆ ನಾ ಹೇಳಿದೆ, 330 ಬಿಜೆಪಿಯರ ಸರ್ಕಾರದಲ್ಲಿ ಕೋಮು ಗಲಭೆ, ಯಡಿಯೂರಪ್ಪನವರ ಕ್ಷೇತ್ರದಲ್ಲಿ 57 ಕೋಮು ಗಲಭೆ, ಸತ್ತೋದ ಹಿಂದೂಗಳಲ್ಲಿ ನೀವು ಬೆಟರ್ ಅಂತ. ನೀವು ಬೆಟರ್, ನಿಮ್ಮ ಆಡಳಿತ. ನಾನು ಏನಂದೆ ಮೇಡಮ್, ಆಗ್ಬಾರ್ದು. ನಾವೇ ಆಗಲಿ, ಬಿಜೆಪಿಯವರಾಗಲಿ, JDSನವ್ರು ಯಾರ ಕಾಲದಲ್ಲೂ ಆಗ್ಬಾರ್ದು. ಆದರೆ ಘಟನೆ ಆಗಿದೆ. ಪೊಲೀಸ್ನವರು ಅದಕ್ಕೆ ಸರಿಯಾದ ಕ್ರಮವನ್ನು ತಗೊಂಡಿದ್ದಾರೆ. ಮತ್ತೆ ಇದರಲ್ಲಿ ಸರಿಯಾದ ಶಿಕ್ಷೆ ಕೊಡೋ ಮೂಲಕ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಠಿಣವಾದ ಶಿಕ್ಷೆ ಕೊಡೋ ಮೂಲಕ ಮುಂದೆ ಯೋಚನೆ ಮಾಡಬೇಕಾಗ್ತದೆ. ನಾವು ಇಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಅವರು ಕೇಳಿದ್ರು ಮೇಡಮ್, ಈ ದೇಶದ ಏನು ನೆಲದಲ್ಲಿ ಅದು ಚರ್ಚ್ ಆಗಿರಲಿ, ಮಸೀದಿ ಆಗಿರಲಿ, ಅಥವಾ ಗುರುದ್ವಾರನೇ ಆಗಿರಲಿ, ಯಾವ ಸ್ಥಳದಲ್ಲಿ ಕಾನೂನು ಅಂತ ಬಂದಾಗ, ದೇವಸ್ಥಾನವೇ ಆಗಿರಲಿ, ಪೊಲೀಸ್ನವರು ಶೋಧ ಮಾಡಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯರು. ಅದಕ್ಕೊಂದು ನಿದರ್ಶನ ಅಂದರೆ ಮೇಡಮ್, ಒಂದು ಪಂಜಾಬ್ನ ಅಮೃತ್ಸರ ಗೋಲ್ಡನ್ ಟೆಂಪಲ್ನಲ್ಲಿ ಏನು ಉಗ್ರರೆಲ್ಲ ಅಡುಗೆ ಕೂತಿರ್ತಾರೆ, ಅವತ್ತು ಇಂದಿರಾ ಗಾಂಧಿಯವರು ಆಪರೇಷನ್ ಬ್ಲೂ ಸ್ಟಾರ್ ಮಾಡಿ, ಮೇ ಬಿ ಅದೇ ಅವರಿಗೆ ಮುಳುವಾಯಿತು ಅನ್ನುವಂಥದ್ದು ವಾಸ್ತವ ಸತ್ಯ ನಾವು ನೋಡ್ತಾ ಇದ್ದೀವಿ. ಇವತ್ತು ಅವರಿಲ್ಲ, ಪ್ರಾಣತ್ಯಾಗ ಮಾಡಿದ್ದಾರೆ. ಆದರೆ ಅಲ್ಲಿ ಹೋಗಿ ನಮ್ಮ ದೇಶದ ಸೇನೆ ಆಪರೇಷನ್ ಬ್ಲೂ ಸ್ಟಾರ್ ಮಾಡಿ ಅಷ್ಟು ಜನ ಉಗ್ರರನ್ನ ಹೆಡೆಮುರಿ ಕಟ್ಟಿ, ಸೇನೆ ಇಲ್ಲ ಪೊಲೀಸ್ನವರಿಗೆ ಅವಕಾಶ ಇದೆಯಾ ಮಸೀದಿ ಒಳಗೆ? ದೇಶ ಅಂದ್ರೆ ಸೇನೆ, ರಾಜ್ಯ ಅಂದ್ರೆ ಪೊಲೀಸ್. ಅಲ್ಲಲ್ಲ, ಇಲ್ಲಿ ಅಲ್ಲಲ್ಲ, ನಾನು ಹೇಳ್ದೆ, ಅದು ಮಂದಿರವೇ ಆಗಿರಲಿ, ಯಾವುದಾದ್ರೂ ಒಂದು ಪ್ರಕರಣ, ಈಗ ಕಳ್ತನ ಪ್ರಕರಣ, ದೇವಸ್ಥಾನದಲ್ಲಿ ಒಂದು ಕಳ್ತನ ಪ್ರಕರಣ ಆಗುತ್ತಪ್ಪ, ಪೊಲೀಸಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾಗ, ಈ ಕೇರಳದ ಯಾವುದೋ ಚಿನ್ನದ ವಿಚಾರ ಬಂದಾಗ ಮೊನ್ನೆ ಅಷ್ಟೇ ಚಿನ್ನ ಎಲ್ಲ ಸೀಸ್ ಮಾಡ್ತಾ ಇದ್ರು. ಕಾನೂನು ವ್ಯಾಪ್ತಿನಲ್ಲಿ ಯಾವುದು ಚರ್ಚು, ಮಸೀದಿ, ಮಂದಿರ, ಗುರುದ್ವಾರ, ಬಸದಿ ಎಲ್ಲದೂ ಸಮೇತ ಒಳಪಟ್ಟಿರ್ತದೆ. ಆ ರೀತಿಯಾದಂಥ ಏನಾದರೂ ಒಂದು ತನಿಖೆ ಅಂತಿದ್ದಾಗ ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ಅಲ್ಲಿ ಹೋಗಿ ಮಾಡಬಹುದು. ಓಕೆ, SP ಸಿದ್ಧಾರ್ಥ ಗೋಯಲ್ ಅವರು, ಉಮೇಶ್ ಸರ್ ನೀವು ಹೇಳಬೇಕು, ಅವ್ರು ತಮ್ಮ ಹೇಳಿಕೆಯನ್ನು ಸೀಮಿತಗೊಳಿಸ್ತಿದ್ದಾರೆ ಅಂತ ಅನ್ಸುತ್ತಾ? ಲಿಮಿಟೆಡ್ ಇನ್ಫಾರ್ಮೇಶನ್ ಅನ್ನ ಅವ್ರ ಮೇಲೆ ರಾಜ್ಯ ಸರ್ಕಾರ ಎಲ್ಲ ಒತ್ತಡ ಹಾಕಿದೆ. ನೀನು ಇದೇ ತರ ಹೇಳಪ್ಪ, ಯಾಕೆಂದ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತದೆ, ಯಾಕೆಂದ್ರೆ ಇಲ್ಲಿ ಮತ್ತೆ ಕೋಮು ಗಲಭೆಗಳು ಜಾಸ್ತಿ ಆಗ್ಬೋದು. ಸೊ ಎಲ್ಲ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೋಸ್ಕರವಾಗಿ ಪೊಲೀಸರ ಕೈಕಟ್ಟು ಹಾಕಿ, ಅಲ್ಲಿ ವಾಸ್ತವವಾಗಿ ನಡೆದಿರೋ ಘಟನೆ ಬೇರೆ ಆಗಿದ್ರು ಸಹ ಅವ್ರು ಎಕ್ಸ್ಪ್ಲನೇಷನ್ ಕೊಡೋಂಥದ್ದು ಏನಿತ್ತು, ಚಪ್ಪಲಿ ಸ್ಟ್ಯಾಂಡ್ ಕೆಳಗಡೆ ಇಟ್ಟಂತ 2 ಕಲ್ಲುಗಳನ್ನ ಅವನು ಎತ್ತಿದ್ದಾನೆ. ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ಬಿಲ್ಡಿಂಗ್, ಇಟ್ ಇಸ್ ನಾಟ್ ಕಂಪ್ಲೀಟೆಡ್. ಇನ್ನು ಪ್ರೈಮಾ ಫೇಸ್ FIR ಹಾಕಿದ್ದಾರೆ. ಇವ್ರು ಹೇಳ್ತಿದ್ದಾರೆ ಅಡ್ಡಿಪಡಿಸಿದ್ದಾರೆ ನಮ್ಮ ಕರ್ತವ್ಯಕ್ಕೆ ಅಂತ ಹೇಳಿ. ಇಷ್ಟೆಲ್ಲ ಇರಬೇಕಾದ ಸಂದರ್ಭದಲ್ಲಿ ಅವ್ರು ಹೇಗೆ ಅದ್ರ ನೋಡಿ, ಅವ್ರು ಹೇಳ್ತಾರೆ ಅವ್ರಿಗೆ ಏಟ್ ಆಗಿದ್ರು ಸಹ ಅದೇ ನನಗೇನು ಅಂತ ಏನು ಏಟ್ ಆಗಿಲ್ಲ ಅಂತಲೂ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಂತ ವ್ಯವಸ್ಥೆ ಒಳಗಿದ್ದೀವಿ? ವೆದರ್ ದೇ ಆರ್ ಡೂಯಿಂಗ್ ದೇರ್ ಡ್ಯೂಟಿ ವಿತ್ ದೇರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಆರ್ ಅಂಡರ್ ಕಂಟ್ರೋಲ್ ಆಫ್ ಸ್ಟೇಟ್ ಗೌರ್ಮೆಂಟ್ ಅನ್ನೋದು ನಮ್ಗೆ ಒಂಥರ ವಿಚಿತ್ರ ಅನಿಸ್ತದೆ. ಒಂದು ಮೇಡಮ್, ದರ್ಶನ್ ಹೇಳ್ತಾರೆ ನಮ್ಮದು ಶಾಂತಿಯ ನಾಡು, ಬುದ್ಧ ಬಸವನ ನಾಡು, ಗಾಂಧಿಯ ನಾಡು ಅಂತ ಹೇಳಿ. ಬುದ್ಧ ಬಸವನ ನಾಡಲ್ಲಿ ಹಿಂಗೆಲ್ಲ ಕಲ್ಲೋಡಿ ಅಂತ ಹೇಳಿದ್ಯಾ? ಅದು ಕಲ್ಲಿಂದ ಎಲ್ಲಿಂದ ಬರ್ತವೆ? ನೀವು ಯಾವ್ದೇ ಇನ್ಸಿಡೆಂಟ್ ತಗೊಳ್ಳಿ, ಈ ಕೋಮು ಗಲಭೆಗಳಲ್ಲಿ ಮಸೀದಿಗಳಿಂದ ಬಂದವೆ, ಚರ್ಚ್ಗಳಿಂದ ಏನಾರ ಬಂದಿದ್ದಾವೆ ಮೇಡಮ್? ಇಲ್ಲ. ದೇವಸ್ಥಾನದಿಂದ ಬಂದಿದ್ದಾವ? ಇಲ್ಲ. ನಾವೇನಾರ ಹೋಗಿ ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದೀವ? ಒಂದು ಇನ್ಸಿಡೆಂಟ್ ಹೇಳಿ.
ಮುಸಲ್ಮಾನರು ಮಾಡುವಂಥ ಯಾವುದೇ ಹಬ್ಬಗಳಾಗಿರ್ಬೋದು, ಅವರು ಹರಿದಿನಗಳಾಗಿರ್ಬೋದು, ಇನ್ನೂ ನೀವು ಹೇಳಿದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಭಾವೈಕ್ಯತೆಯನ್ನು ಮರೆತಿದ್ದೀವಿ. ಗಣೇಶನ ಹಬ್ಬದಲ್ಲಿ ಇರ್ಬೋದು, ಅಲ್ಲೊಂದು ಒಂದು ಭಾವನೆ ಇದೆ. ಆದರೆ ನಾವು ಆ ಥರ ಕೃತ್ಯಗಳನ್ನು ಭಾಗಿಯಾಗಿಲ್ಲದೇ ಇರೋ ಸಹ ನಾವು ಮಾಡುವಂಥ ಸಂದರ್ಭದಲ್ಲಿ ಇದು ಪ್ರಚೋದನೆಗೆ ಒಳಪಡಿಸಲ್ವಾ? ಅಂದ್ರೆ ಸ್ಯಾಚುರೇಷನ್ ನಾವು ಎಷ್ಟು ಸಹಿಸ್ಕೊಂಡಿದೀವಿ ಅಂತ ಅದು ಸಹಿಷ್ಣುತೆ ಎಲ್ಲಿ ಗಂಟೆ ಇರಬೇಕು, ಎಲ್ಲಿ ಒಂದು ಲಿಮಿಟ್ ಇರ್ತದಲ್ವಾ? ಅದು ಸ್ಯಾಚುರೇಷನ್ ಮುಗಿದಾಗ ಏನ್ ಮಾಡ್ತಾರೆ, ಅದು ಪ್ರತಿರೋಧ ವ್ಯಕ್ತವಾಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಈಗ ಬಾಗಲಕೋಟೆಯಲ್ಲಿ ಇನ್ಸಿಡೆಂಟ್ ನಡಿಬೇಕಾದ್ರೆ ಒಂದು ಕಾರಣ ಇದೆ ದರ್ಶನ್ ಅವರೇ. ಅಲ್ಲಿ ಮೇಟಿ ಅವರು ದಿವಂಗತ ಮಾಜಿ ಶಾಸಕ ತೀರೋಗಿದ್ದಾರೆ. ಬೈ ಎಲೆಕ್ಷನ್ ಬರ್ತಾಯಿದೆ. ಈಗ ಇಲ್ಲಿಂದ ಶುರು ಮಾಡ್ಕೋತಾರೆ. ಈಗ ಯಾರು ಇನ್ಯಾರು ಹೇಳಿ ಕೇಳಿ, ಅವರೇ ಒಂದು ವರ್ಗ ಇದೆ ಅಲ್ಲಿ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೋಬೇಕು. ಒಂದು ನಿರ್ದಿಷ್ಟವಾದ ಪಕ್ಷ ಅವ್ರನ್ನ ಯಾರು ಕಾಪಾಡ್ಕೊಂಡು ಬಂದಿದೆ, ಚಲುವು ಇದೆ. ಹೌದ್ರಿ, ನೋಡಿ ಇನ್ಸಿಡೆಂಟ್ಗಳು ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ನೀವು ಜಾತ್ಯತೀತ ಜನತಾ ಪಕ್ಷ ನಾವು ಕೋಮುವಾದಿಗಳ ಜೊತೆ ಸೇರಿ ಅಮಲಿಗೆ ಅಂದ್ರೆ ನಾವು ದೇಶದ ಐಕ್ಯತೆಯನ್ನ, ಭಾವೈಕ್ಯತೆಯನ್ನ, ಧಾರ್ಮಿಕ ಭಾವನೆಗಳನ್ನ ಗೌರವಿಸಿದ್ರೆ ಅದು ಕೋಮುವಾದ ಮುಸಲ್ಮಾನಾಗಿ ಹೌದು ಹೇಳಿದ್ದು ನಿಜ. ಅವ್ರನ್ನ ದೂರ ಮಾಡ್ತಾ ಇಲ್ಲ, ದೂರ ಮಾಡ್ತಾ ಇಲ್ಲ, ಕಿಡಿಗೇಡಿಗಳನ್ನ ಖಂಡಿಸ್ತಾ ಇದ್ದೀವಿ. ಹೌದು, ನೋಡಿ ದರ್ಶನ್ ಅವರೇ, ನೀವು ಹೇಳಿದ ನಿಮ್ಮ ಹೇಳಿಕೆ ಸ್ವಾಗತಿಸ್ತೀವಿ. ನಿಮ್ಮಲ್ಲೂ ಸಹ ಒಂದು ಹಿಂದುತ್ವದ ಭಾವನೆ ಇದೆ, ಯಾಕೆಂದ್ರೆ ನಿಮ್ಮಲ್ಲಿ ಅನೇಕ ಸರ್ ಹೇಳಿದ್ದಾರೆ. ಹಿಂದುತ್ವದ ಭಾವನೆ ಇಲ್ಲ ಸರ್, 100ಕ್ಕೆ 100 ಹಿಂದುತ್ವದ ಭಾವನೆ ಇಲ್ಲ. ನಾನೊಬ್ಬ ಹಿಂದುತ್ವ ಹಿಂದೂ. ಪೂಜೆ ಮಾಡ್ತೀರಾ ನೀವು? ನಮ್ಮ ಊರಿನ ಬೀರ್ಲಿಂಗೇಶ್ವರ, ನಮ್ಮೂರಿನ ಚೌಡೇಶ್ವರಿ, ದೂರದ ರಾಮನಾಗಿದ್ದಾರೆ ಸರ್. ನಮ್ಮ ಮನೆ ದೇವರು ಸಾಕು. ನನ್ನ ಹಿಂದೂ ಆಗಿರ್ತಕ್ಕಂಥ ಚೌಡೇಶ್ವರಿ, ಬೀರ್ಲಿಂಗೇಶ್ವರ ನನ್ನ ದೇವರು ಸಾಕು. ನನ್ನ ಮನೆ ಹೇಳ್ಕೊಟ್ಟಿರೋದು. ನಿಮ್ಮ ಹಿಂದುತ್ವ ಬೇಡ. ಒಂದು ಆಮೇಲೆ ಮೇಡಮ್ ಇವ್ರು ಹೇಳ್ತಾರೆ, ಈಗ ನೋಡಿ ಐ ಲವ್ ಮೊಹಮ್ಮದ್ ಅಂತ ಹೇಳಿ ಸ್ಟಿಕ್ಕರ್ ಅಳಿಸಿದ್ರೆ ತಾವು ನೋಡಿದ್ರೆ. ಅದಾದ್ಮೇಲೆ ಇವರು 136 ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದಾಗಿಲ್ಲ ಇವ್ರ ಸರ್ಕಾರಗಳು. ಇವ್ರೇನ್ ಮಾಡ್ತಾರೆ, ಬಹುಸಂಖ್ಯಾತರಿಂದ ಓಲೈಸ್ಕೊತಾರೆ, ಓಟ್ ಹಾಕಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಓಟ್ ಹಾಕಿಲ್ವಾ, ಹಿಂದೂಗಳು ಓಟ್ ಹಾಕಿಲ್ವಾ ಇವರಿಗೆ? ಮತ್ತೆ ಇವ್ರು ಯಾಕೆ ಒಬ್ಬರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇವ್ರಿಗೆ ಏನಾಯ್ತೆ ನೋಡಿ. ಇವರು ಕ್ಯಾಬಿನೆಟ್ ಅಲ್ಲಿ ಇಂಥ ಗಲಭೆಗಳನ್ನ, ಕೇಸ್ಗಳನ್ನ ವಿತ್ಡ್ರಾ ಮಾಡ್ಕೊಳ್ಳಕ್ಕೆ ಅನುಮತಿ ಕೊಟ್ಟರು ಸಹ ದಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಬೈ ಅಲ್ಟಿಮೇಟ್ಲಿ ಬೈ ಕೋರ್ಟ್. ಯಾವ ಕೋರ್ಟಲ್ಲಿ ಕೇಸ್ ಆಗಿರ್ತದೆ ಮೇಡಮ್, ಅವ್ರ ಅನುಮತಿ ಕೊಡಲೇಬೇಕು. ಅಲ್ಲಿ ಯಾರು ನಾಗರಿಕರು ನೋಡಿ, ನಮ್ಮ ಒಬ್ಬ ಹಿಂದೂ ಪರ ವಕೀಲರೊಬ್ಬರು ಅನೇಕ ಪ್ರಕರಣಗಳನ್ನು, ಬಹುಶಃ ಹುಬ್ಳಿ ಗಲಾಟೆಗಳಿರ್ಬೋದು, ಆ ಪ್ರಕರಣದಲ್ಲಿ ಅವರು ಹೋರಾಟ ಮಾಡಿದ್ದಾರೆ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ. ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಏನಕ್ಕೆ ಅಂತಂದ್ರೆ ಇದು ಎಗೇನ್ಸ್ಟ್ ದ ಲಾ ಇದೆ. ಕ್ಯಾಬಿನೆಟ್ ಅಲ್ಲಿ ಏನೋ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಒಂದು ಕೋಮುವನ್ನ ಓಲೈಸಕ್ಕೋಸ್ಕರವಾಗಿ ನೀವು ಕಾನೂನನ್ನು ತಿರ್ಚೋ ಕೆಲಸ ಮಾಡಬೇಡಿ ಅಂತೇಳಿ ಅನೇಕ ಬಾರಿ ಆ ಕೇಸ್ಗಳ ಹಂಗೆ ಪೆಂಡಿಂಗ್ ಇದ್ದಾವೆ. ಹಾಗಾಗಿ ಈ ತರದ ಒಂದು ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷವಾಗಲಿ, ಕಾಂಗ್ರೆಸ್ ಸರ್ಕಾರನೇ ಆಗಲಿ ಇದಕ್ಕೆ ಪ್ರೇರೇಪಣೆ ಕೊಡಬಾರದು ಅಂತೇಳಿ ನಾವು JDS ಹೇಳ್ತೀವಿ. ಓಕೆ, ಈಗ ನಿಮ್ದು ಕೇಶವ್ ಸರ್ ಅವಾಗಲೆಲ್ಲ ಮಾತಾಡ್ಬೇಕಾದ್ರೆ ಆ ಕಿಡಿಗೇಡಿಗಳಿಗೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ ಅನ್ನೋದೇ ಧೈರ್ಯ ಅಥವಾ ಕುಮ್ಮಕ್ಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರಿ. ಆ ಅಲ್ಪಸಂಖ್ಯಾತರು ಮಾತ್ರನ ಓಟ್ ಹಾಕಿರೋದು ಕೇಶವ್ ಸರ್? ಅಲ್ಲ, ಅವ್ರನ್ನಷ್ಟೇ ಇವರು ಓಲೈಸೋದಾದ್ರೆ ಉಳಿದವರು ಕೈ ಬಿಟ್ಟು ಹೋಗೋದಿಲ್ವಾ? ಹಂಗಾದ್ರೆ ಎಲ್ಲೋ ಒಂದು ಕಡೆ ಇಡೀ ಸಮುದಾಯ ನಮ್ಗೆ ಓಟ್ ಹಾಕಿದೆ ಅಂತೇಳಿ ಸರ್ಕಾರ ಭಾವಿಸುತ್ತೆ. ಅದು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಮತ್ತೆ ಇಲ್ಲಿ ನೋಡಿ, ಇಂಥ ಸಂದರ್ಭಗಳಲ್ಲಿ ಇದಾಗಿದ ತಕ್ಷಣ BJP ವರ್ಸಸ್ ಕಾಂಗ್ರೆಸ್ ಅನ್ನೋದು ಬಂದ್ಬಿಡುತ್ತೆ, ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದು ಬಂದ್ಬಿಡುತ್ತೆ. ಇಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗಿರೋದು ಯಾರಾದ್ರೆ ಆ ಮುಸ್ಲಿಂ ಮುಖಂಡರು, ಮೌಲ್ವಿಗಳು. ಏನಕ್ಕಂದ್ರೆ ನೋಡಿ, ನಾವು ಹಿಂದೂ ಆಗಿದ್ರು, ನನಗೆ ಬಹಳಷ್ಟು ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ನಾಳೆ ದಿವಸ ಯುಗಾದಿ ಹಬ್ಬಕ್ಕೆ ಮುಸ್ಲಿಂ ಫ್ರೆಂಡ್ಸ್ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. ನಾವು ಬಕ್ರೀದ್ ರಂಜಾನಲ್ಲಿ ನಾವು ಅವ್ರ ಮನೆಗೆ ಊಟ ಮಾಡ್ತೀವಿ. ನಮ್ಮಲ್ಲಿ ಯಾವತ್ತೂ ಭೇದ ಭಾವ ಇಲ್ಲ. ಆದರೆ ಇವತ್ತಿನ ದಿವಸ ಕೆಲವು ಕಿಡಿಗೇಡಿಗಳ ಸಮುದಾಯದವರು ಆ ಸಮುದಾಯಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅವರಿಂದ ಇಷ್ಟೆಲ್ಲ ಇಡೀ ಸಮುದಾಯಕ್ಕೆ ಈ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಅದನ್ನ ಎಚ್ಚೆತ್ತುಕೊಂಡು ಆ ಮುಸ್ಲಿಂ ಮುಖಂಡರು, ಮೌಲ್ಯಗಳು ಅವರೇ ಸರಿಪಡಿಸಬೇಕಾಗಿದೆ. ಇದು ಸರ್ಕಾರವನ್ನು ಸರಿಪಡಿಸುತ್ತೆ, ಒಂದು ಪಕ್ಷ ಸರಿಪಡಿಸುತ್ತೆ. ಆಯ್ತಾ? ಇಂಥ ಮುಖಂಡರು, ಮೌಲ್ಯಗಳು ಇದಕ್ಕೆ ನೋಡಿ, ಒಂದು ಮಸೀದಿ ಒಂದು ಮಸೀದಿ ಅನ್ನೋದು ಒಂದು ಧಾರ್ಮಿಕವಾಗಿ ಆಚರಣೆ ಮಾಡೋಂಥ ಒಂದು ಕ್ಷೇತ್ರ. ಎಲ್ಲರೂ ಹೋಗ್ತಾರೆ, ಬರ್ತಾರೆ. ಆದ್ರೆ ಇದ್ರ ಒಳಗಡೆ ಒಂದು ಕಲ್ಲುಗಳು ಅಥವಾ ಇನ್ನೊಂದು ಅನೈತಿಕ ಚಟುವಟಿಕೆಗಳು ನಡೆಯುವಂತ ಒಂದು ಸಾಮಗ್ರಿಗಳಲ್ಲಿ ಬರ್ತವೆ ಅಂತಂದ್ರೆ ಅಲ್ಲಿನ ಮೌಲ್ವಿಗಳ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ, ಅಲ್ಲಿನ ಮುಖಂಡರ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಯಾರೋ ಒಬ್ರು ಆ ಕಲ್ಲು ಹೊಡೆದವನ್ನಲ್ಲ, ಕಲ್ಲು ಹೊಡೆಯೋದಕ್ಕೆ, ಅಲ್ಲಿ ಕಲ್ಲು ಸಂಗ್ರಹಣೆ ಆಗ್ಲಿಕ್ಕೆ ಯಾರು ಕಾರಣ, ಅದ್ರ ಮೇಲೆ ವಿಚಾರಣೆ ಯಾರು ನೋಡ್ತಾರೆ, ಉಸ್ತುವಾರಿ ಯಾರು ನೋಡ್ತಾರೆ, ಅವ್ರನ್ನ ಕೂಡ ಹಿಡಿದು ಒಳಗೆ ಹಾಕ್ಬೇಕಾಗತ್ತೆ. ಆ
ಏರಿಯಾಲಿ ಇರೋ ಮುಖಂಡರ ಮೇಲೂ ಸಹ ಕೇಸ್ ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಇವರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತದೆ, ಇಡೀ ರಾಜ್ಯಕ್ಕೆ ಹಬ್ಬತಾ ಇದೆ. ಇದು ಬಾಗಲಕೋಟೆಯಲ್ಲಿ ನಡೆಯುವಂಥ ಒಂದು ಘಟನೆ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಬರುತ್ತೆ ಅಂತಂದ್ರೆ ಆ ಸಮುದಾಯಕ್ಕೆ ಎಷ್ಟು ಕೆಟ್ಟ ಹೆಸರು ತರ್ತಾ ಇದ್ದಾರೆ ಅದು ನೋಡ್ಬೇಕಾಗುತ್ತೆ. ಮತ್ತೆ ಇವರು ಕೆಲವು ಕೇಸುಗಳು ಉದಾಹರಣೆ ಕೊಡ್ತಾ ಇದ್ರು. ಆದ್ರೆ ಹುಬ್ಳಿ ಕೇಸಲ್ಲಿ ಯಾಕೆ ಹಿಂಪಡೆದ್ರು ಅಂತ ಅದ್ರ ಬಗ್ಗೆ ಏನು ಸುದ್ದಿನೇ ಬರಲಿಲ್ಲ. ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೇಳಿದೆ. ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸ್ ಜೀಪ್ ಮೇಲೆ ಅಟ್ಯಾಕ್ ಮಾಡಿದಂತ ಅವ್ರ ಕೇಸ್ಗಳನ್ನ ಯಾಕೆ ವಾಪಸ್ ಮಾಡಿದ್ರು, ಅದನ್ನ ಏನಂತ ಸಮರ್ಥನೆ ಮಾಡ್ಕೋತಾರೆ ಅಂತ ಹೇಳಿ. ಇವಾಗ ಅದು ನಾನು ಉತ್ತರ ನಿಮ್ಮ ಹತ್ರ ಪಡ್ಕೋತೀನಿ. ಅದಕ್ಕೂ ಮುಂಚೆ ಹೀಗೊಂದು ಕಾಂಟೆಕ್ಸ್ಟ್ ಗೌಡ್ರೆ, ಇದೊಂದು ಬಹಳ ಸೂಕ್ಷ್ಮ ಮತ್ತು ಗಂಭೀರವಾದಂಥ ವಿಚಾರ. ಈ ಥರದೊಂದು ಅಭಿಪ್ರಾಯ ಬಂತು, ಹಾಗಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ನೋಡಿ, ಆಗಲೇ ಉಮೇಶ್ ಗೌಡ್ರು ಹೇಳ್ಬೇಕಾದ್ರೆ ಒಂದು ವಿಚಾರ ಹೇಳಿದ್ರು, ನಾವೆಂದು ಕಲ್ತೂರಿಲ್ಲ, ನಮ್ದು ಯಾವುದಾದ್ರೂ ಹಬ್ಬ ಅಂದರೆ ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತೀವಿ, ಈ ಥರದೊಂದು ಬಾಂಧವ್ಯ ಇದೆ. ನಮ್ಮ ಸಂಘಟನೆಯ ಸದಸ್ಯರು ಎಂದೂ ಕೂಡ ಅವರ ಮೆರವಣಿಗೆಗೆ ಆಚರಣೆಗೆ ಅಡ್ಡಿಪಡಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದೊಂದು ಸೌಹಾರ್ದ ಅಥವಾ ಧಾರ್ಮಿಕ ಭಾವನೆ, ಅವರವರ ಸಂಸ್ಕಾರ ಇರಬಹುದು. ಮತ್ತು ಬಹುತೇಕ ದೇವಸ್ಥಾನಗಳು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿದ್ದಾವೆ, ನಿಯಮಗಳಿದ್ದಾವೆ, ಅವುಗಳ ಪಾಲನೆ ಅನ್ನೋದಾಗುತ್ತೆ. ಈ ಮಸೀದ್ಗಳು ಅನ್ನೋದು ಯಾವುದೂ ಕೂಡ ಸರ್ಕಾರದ ವ್ಯಾಪ್ತಿಯಲ್ಲಿಲ್ಲ. ವಿಶೇಷವಾಗಿ ಆ ಮಸೀದಿ ಭಾಗದಲ್ಲೇ ಸೆಕ್ಯೂರಿಟಿಯನ್ನು ಕೊಡಬೇಕು ಅನ್ನೋದಾದರೆ ಸರ್ಕಾರ ತನ್ನ ವ್ಯಾಪ್ತಿಗೆ ಅವುಗಳನ್ನು ತಗೊಂಡು ಇಂಥ ಆಚರಣೆಗಳಾದಾಗ ಒಂದು ಸೂಕ್ತ ರೀತಿಯ ಸೆಕ್ಯೂರಿಟಿನ ಕೊಟ್ಟು ಇಂಥ ಅಹಿತಕರ ಘಟನೆ ನಡೆಯದಂತೆ ಕರ್ನಾಟಕ ಕಾಂಗ್ರೆಸ್ ಮುನ್ನೆಚ್ಚರಿಕಾ ಕ್ರಮವನ್ನು ತಗೋಬೋದಲ್ಲ. ಈ ಎಲ್ಲ ಮಸೀದಿಗಳನ್ನು ತನ್ನ ವ್ಯಾಪ್ತಿಗೆ ತಗೊಳ್ಳೋದಪ್ಪ, ಮುಜರಾಯಿ ಥರ ಏನದು ವಕ್ಫ್ ವ್ಯಾಪ್ತಿಗೆ ತಗೊಂಡು ಕಂಟ್ರೋಲಲ್ಲಿ ಇಟ್ಕೋಬೋದಲ್ಲ. ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಈಗ ತಾವು ಹೇಳಿದ್ರಿ ಏನಂತಂದರೆ ನಾವು ಅವ್ರಿಗೆ ಇದಿರಬೇಕಾದಾಗ ಏನಂತಾರೆ, ನೀವು ಕಾನೂನು ಪಾಲಿಸ್ತೀರಾ ಧರ್ಮ ಪಾಲಿಸ್ತೀರಾ, ಮೊದಲು ಯಾವುದು ಬರುತ್ತೆ ಅಂತ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ಧರ್ಮ. ಹಲವಾರು ಬಾರಿ ಧರ್ಮನೇ ಅಂತ ಹೇಳುವಂಥದ್ದು. ಅವಾಗ ಕಾನೂನು ಪಾಲಿಸುವಂಥವ್ರು ಯಾರು? ಕಾನೂನು ಪಾಲಿಸೋರು ಈ ಕಡೆ ಇರ್ತಾರೆ. ಕಾನೂನು ಪಾಲಿಸೋರು ಈ ಕಡೆ ಇರಬೇಕಾದಾಗ ತನ್ನ ರಕ್ಷಣೆಗೋಸ್ಕರ, ತನ್ನ ಧಾರ್ಮಿಕ ರಕ್ಷಣೆಗೋಸ್ಕರ ಯಾರನ್ನ ನೋಡ್ತಾರೆ? ಅವತ್ತು ಯಾರು ಆಳುವ ಸರ್ಕಾರ ಇರುತ್ತೋ ಅವ್ರ ಕಡೆ ನೋಡ್ತಾ ಇರ್ತಾರೆ. ಅವ್ರ ಕಡೆ ನೋಡ್ತಾ ಇರ್ಬೇಕಾದಾಗ ಅವ್ರ ಕೈ ಚೆಲ್ಲಿ ನನಗೆ ಗೊತ್ತಿಲ್ಲ ಅಂತ ಕುತ್ಕೊಂಡಾಗ ಏನಾಗ್ಬೇಕು? ನಮ್ಮ ಸ್ನೇಹಿತರು ಹೇಳಿದ್ರು, ಹುಬ್ಬಳ್ಳಿನಲ್ಲಿ ಇವಳು ಹೇಳ್ತಾ ಇದ್ರು ಅದು ನಂಬಿಕೆನಾ ಇಲ್ವಾ ಅಂತ ಹೇಳಿದಾಗ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಜೀಪ್ ಮೇಲೆ ನಿಂತು ಪೊಲೀಸ್ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಇದು ಮಾಡ್ಬೇಕಾದಾಗ ಅದನ್ನು ಅಮಾಯಕರು ಅಂತ ಹೇಳ್ತಾರಲ್ಲ ಮೇಡಮ್, ಅಲ್ಲಿ ಅದನ್ನು ಅಮಾಯಕರು ಅಂತ ಹೇಳ್ತಾರಲ್ಲ, ಅದನ್ನ ಹೆಂಗ್ ಸಮರ್ಥಿಸ್ಕೊಳ್ಳೋದು? ಚಾಮರಾಜಪೇಟೆ ಮೊನ್ನೆ ಇದು ಮಾಡಿದಾಗ ಹಸುವಿನ ಕೆಚ್ಚಲು ಕೂದಾಗ ಮಾನಸಿಕ ಅಸ್ವಸ್ಥ ಅಂದ್ರು, ಅದನ್ನು ಸಹಿಸ್ಕೊಂಡ್ವಿ. ಅಂದ್ರೆ ನಾವ್ ಏನೇ ಮಾಡಿದ್ರು ನೀವು ಸಹಿಸ್ಕೊಂತಾನೆ ಇರಿ, ನೀವು ಸಹಿಸ್ಕೊಂತೀರಿ. ಯಾಕೆಂದ್ರೆ ಇದು ಜಾತ್ಯತೀತ ರಾಷ್ಟ್ರ. ಎಷ್ಟನ್ನು ಸಹಿಸ್ಕೊಳ್ಳೋದು ಮೇಡಮ್? ಯಾವ್ದಂತ ಸಹಿಸ್ಕೊಂತೀರಾ? ಒಂದು ಕ್ಲಾರಿಫಿಕೇಶನ್ಸ್ ಬೇಕಲ್ವಾ? ನೀನು ಕಾನೂನನ್ನ ಕೈ ತೊಗೊಳ್ಬಾರ್ದು ಅಂತ ನಮ್ಗೆ ಉದ್ದುದ್ದ ಪಾಠ ಹೇಳ್ತೀರಾ. ನೀವು ಈ ದೇಶದ ಪ್ರಜೆನೆ, ನೀವು ಈ ಸಂವಿಧಾನದಲ್ಲಿ ಇರ್ಬೇಕಾಗತ್ತೆ, ಸಂವಿಧಾನದಲ್ಲಿ ಬಾಳ್ಬೇಕಾಗತ್ತೆ. ಆದ್ರೆ ನಿಮಗೆ ಯಾವಾಗ ಸರಿ ಅನ್ಸುತ್ತೋ ಆವಾಗ ಸಂವಿಧಾನದ ಬಗ್ಗೆ ದೊಡ್ಡ ದೊಡ್ಡ ಮಾತು ಹೇಳ್ತಾ ಇರ್ತೀರಾ. ರೈಟ್, ಅಲ್ಲಿಗೆ ಬರ್ತೀನಿ ಸರ್. ಇದಕ್ಕೆ ನೀವು ಉತ್ತರ ಹೇಳಬೇಕು, ಮತ್ತೆ ನಿಮ್ಮ ಹತ್ರನೇ ನಾನು ಬರ್ತೀನಿ. ಹೇಳಿ ಸರ್, ಈಗ ಅದು ಸಂವಿಧಾನ ಬದ್ಧವಾಗಿ ಪ್ರತಿಯೊಬ್ಬರು ಕೂಡ ನಡ್ಕೊಳ್ತಿದ್ದಾಗ ಸಮುದಾಯ, ಪರ್ಟಿಕ್ಯುಲರ್ ಆಗಿ ಆ ಸಮುದಾಯ ಯಾಕೆ ಆ ವ್ಯಾಪ್ತಿಲಿ ಬರಲ್ಲ? ಈಗ ಮಸೀದೆಲ್ಲ ಗೌರ್ಮೆಂಟ್ ತನ್ನ ಕಂಟ್ರೋಲಲ್ಲಿ ಇಟ್ಕೋಬೋದಲ್ಲ, ಅದು ಕಾನೂನು ಏನು ಹೇಳುತ್ತೆ? ಹೌದು, ಈಗ ನೋಡಿ ಅದಕ್ಕೆ ಈಗ ವಕ್ಫ್ ಫಂಡ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ನೋಡಿ ಅನೇಕ ಆಸ್ತಿಗಳನ್ನು ನಮ್ಮ ಹಿಂದೂ ಇರೋಂಥ ಪ್ರಜೆಗಳ ಆಸ್ತಿಗಳನ್ನು, ಹಿಂದೂ ಧಾರ್ಮಿಕ ಒಂದು ದತ್ತಿಗಳನ್ನು, ಕೆಲವು ದೇವಸ್ಥಾನಗಳನ್ನು ಸಹ ನೀವು ನೋಡಿದ್ದೀರಾ, ಆಗಿದಂತ ನೋಡಿದ್ದೀರಾ ಅಲ್ವಾ ಸರ್? ಮೈಸೂರಲ್ಲಿ ಇರ್ಬೋದು, ಮಠಮಾನೆಗಳು ಮಾಡಿದ್ದಾರೆ. ಅದಕ್ಕೆ ಇದಿಲ್ಲ, ಅದಕ್ಕೆ ವಕ್ಫ್ ಆಕ್ಟ್ ತಂದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ವಾಗತಾರ್ಹ. ಅದಕ್ಕೆ ಅವಶ್ಯಕತೆ ಇರೋದನ್ನು ಮಾಡ್ಕೊಂಡು ಬಾಕಿದೆಲ್ಲ ಬಿಟ್ರು. ಒಂದು ಇದು ಶಿವಾಜಿ ಮಹಾರಾಜರ ಇವತ್ತು ಮೆರವಣಿಗೆ ಹೋಗ್ಬೇಕಾದ್ರೆ ಕಾರಣ ಏನು? ಇವತ್ತು ಹೆಂಗ್ ಮಾಡ್ಬೇಕಾರೆ ಅಂತಂದ್ರೆ, ಶಿವಾಜಿ ಮಹಾರಾಜರು 1630ರಿಂದ 1680ರವರೆಗೆ ಅವರ ರಾಜ್ಯಭಾರವನ್ನು ಮಾಡಿದಂಥವ್ರು. ಅವರು ಹಿಂದೂ ಸಮಾಜದ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ದರು. ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೋಸ್ಕರವಾಗಿ ಅವ್ರು ಇಡೀ ತಮ್ಮ ಕುಟುಂಬವನ್ನು ಹೋರಾಟ ಮಾಡಿದವರು. ಜೊತೆಗೆ ಅವರು ಬಿಜಾಪುರ ಸುಲ್ತಾನ್ ಅಂತ ಇದ್ರಲ್ಲ, ಅವರು ಮತ್ತೆ ಮೊಘಲರ ವಿರುದ್ಧ ಇದ್ದರು. ಇವ್ರಿಗೆ ಅದೆಲ್ಲ ನಿಮ್ಗೆ ಅಂಡರ್ ಕರೆಂಟ್ ಯೋಚನೆ ಮಾಡಬೇಕು. ಮುಸ್ಲಿಮರಿಗೆ ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಎಲ್ಲಿ ಯಾರನ್ನ? ಶಿವಾಜಿ ಮಹಾರಾಜನೇ ಆಗಲಿ, ಇವ್ರನ್ನ ಮೂಲತಃ ಹಿಂದೂ ಏನೋ ಸಮಾಜವನ್ನ ಪ್ರೇರೇಪಿಸ್ಕೊಂಡ್ಬಂದವರು, ಸಮಾಜ ಕಟ್ಕೊಂಡ್ಬಂದವರು. ಇವನ್ ಬಿಫೋರ್ ಇಂಡಿಪೆಂಡೆನ್ಸ್ ಆಲ್ಸೋ ಬ್ರಿಟಿಷರ ಕಾಲದಿಂದಲೂ ಸಹ, ಅವ್ರ ಕಾಲದಿಂದಲೂ ಸಹ ಇದನ್ನು ಸಹಿಸ್ಕೊಳ್ಳಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಇಲ್ಲಿ ಹೇಳೋ ಧಾರ್ಮಿಕ ಭಾವನೆ. ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಮೊದಲು ಹೇಳೋದು ಧರ್ಮ. ನೀವು ಒಂದು ನಿಮಿಷ ಯಾವುದೇ ಒಂದು ಕಾನೂನನ್ನು ಅವ್ರು ತಗೊಂಬನ್ನಿ, ಅವರು ದೇವನ ಡೋಂಟ್ ಕೇರ್ ಫಾರ್ ದಿಸ್ ಇಂಡಿಯನ್ ಲಾ. ಅವ್ರ ಪರ್ಸನಲ್ ಅಲ್ಲ, ಅವ್ರಿಗೆ ಕಾನೂನು ನಮಗೆ ಅಷ್ಟು ಮುಖ್ಯ ಅಲ್ಲ ಅನ್ನೋರ್ನ ಕಾನೂನಿನ ವ್ಯಾಪ್ತಿಗೆ ತರಕ್ ಸಾಧ್ಯ ಇಲ್ವಾ ಈ ಸಂವಿಧಾನದೊಳಗೆ? ಅದಕ್ಕೆ ಮೇಡಮ್ ಹೇಳ್ತಾ ಇರೋದು, ನಾವು ಪ್ರಾರಂಭದಿಂದ ಹೇಳ್ತಾ ಇರೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಬನ್ನಿ. ಈಗ
ನೀವು ಮೇಂಟೆನೆನ್ಸ್ ಕೇಸಲ್ಲಿ ನೋಡಿದ್ರಲ್ಲ, ಅವರಿಗೆಲ್ಲ ಈಕ್ವಲ್ ಮೇಂಟೆನೆನ್ಸ್ ಕೊಡಿ, ಅವ್ರು ಯಾವ ಧರ್ಮದ ಹೆಣ್ಮಗಳಾಗಿದ್ರೆ 125 CRPC ಕೆಳಗಡೆ ಕೊಡಿ ಅಂತ ಹೇಳಿ ತಂದ್ರು. ಅದಾದ್ಮೇಲೆ ಈಗ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದ ಸಂದರ್ಭದಲ್ಲಿ ಎಲ್ಲ ಒಂದು ಕಾನೂನು ಆಯ್ತವೆ. ಈಗ ಇನ್ನೊಂದು ಪಾಕಿಸ್ತಾನ ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನ್ ಮಾಡಿದ್ವಿ, ಸಪರೇಟ್ ಕೋಡ್ ಇತ್ತು ಅವ್ರಿಗೆ, ಆ ಸಪರೇಟ್ ಕೋಡ್ ತೆಗಿಲಿಲ್ವಾ, ಈಗ ನಮ್ಮ ವ್ಯಾಪ್ತಿ ಬರ್ಲಿಲ್ಲ, ಅವ್ರ ಜೀವನ ಮಾಡ್ತಾ ಇಲ್ವಾ, ಅದೊಂದು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಇಲ್ಲಿ ಇನ್ನೊಂದೇನಾಗಿದೆ ಅಂತಂದ್ರೆ, ಈ ಸಂವಿಧಾನ ಬಂದಂಥ ಸಂದರ್ಭದಲ್ಲಿ ಮೇಡಮ್, ನಮ್ಮ BJP ಸರ್ಕಾರ ಬರಲಿ, JDS ಬರಲಿ, ಇನ್ನೊಂದು ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, ಅವ್ರನ್ನೇನಾರು ಓಡಿಸಿದೀವ, ರಾಷ್ಟ್ರ ಬಿಟ್ಟು ಏನೋ ಓಡಿಸಿದೀವ? ಇಲ್ಲ. ದೇ ಆರ್ ಆಲ್ ರೂಲ್ಡ್ ಬೈ ಅಂಡರ್ ದ ಕಾನ್ಸ್ಟಿಟ್ಯೂಷನ್, ದೇ ಆರ್ ಆಲ್ ಗವರ್ನ್ಡ್ ಬೈ ಅಂಡರ್ ದ ಕಾನ್ಸ್ಟಿಟ್ಯೂಷನ್, ದೇ ಆರ್ ಆಲ್ ಪ್ರೊಟೆಕ್ಟೆಡ್ ಬೈ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ನಮ್ಮ ಕಾನೂನನ್ನು ಗೌರವಿಸಬೇಕು. ಅವ್ರು ಈ ನೆಲದಲ್ಲಿ ಅನ್ನ ತಿಂತಾ ಇದ್ದಾರೆ, ಇಲ್ಲಿ ಗಾಳಿ ಕುಡಿತಾ ಇದ್ದಾರೆ, ಇಲ್ಲಿನ ನೆಲದ ಈ ಭಾರತ ಮಾತೆಯ ಗೌರವವನ್ನು ಕಾಪಾಡೋ ಜವಾಬ್ದಾರಿ ಅವ್ರ ಮೇಲೂ ಇದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಗೌಡ್ರೆ, ನೀವು ಹೇಳಬೇಕು, ಯದಿ ಕುಮಾರ್ ಗೌಡ್ರು, ಅಧಿಕಾರಿಗಳನ್ನು ಕೈಕಟ್ಟು ಹಾಕೋ ಘಟನೆಗಳು ನಡೀತವೆ. ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ನಡುವಿನ ಸಂಘರ್ಷದ ವಿಚಾರಕ್ಕೆ ಬರೋದಾದ್ರೆ ಫೈನಲಿ ಔಟ್ಪುಟ್ ಏನು ಅಂತ ಹೇಳಿದ್ರೆ ಅಧಿಕಾರಿಗಳೇ ಕಾರಣ ಅಂತ ಆಗುತ್ತೆ. ಅವ್ರದ್ದು ಏನದು ಸೆಕ್ಯೂರಿಟಿ ವೈಫಲ್ಯ ಆ ಥರದ್ದು ಏನಾದರೂ ಒಂದು ಕಾಂಟೆಕ್ಸ್ಟ್ ಕೊಟ್ಟು ಕೇಸ್ ಬೇರೆ ಟರ್ನ್ ತಗೊಳತ್ತೆ. ಇದ್ರ ಬಗ್ಗೆ ಹೇಳಿ. ಯಾಕಂದ್ರೆ ಈ ಸರ್ಕಾರ ಬಂದಾದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ರಾಜ್ಯದಲ್ಲಿ ಯಾವುದೇ ತಪ್ಪು ಅದು ಸರ್ಕಾರದ ಮಟ್ಟದ ಸರ್ಕಾರದ ಮಂತ್ರಿಗಳೇ ಜನಪ್ರತಿನಿಧಿಗಳೇ ಮಾಡಿದ್ರು ಕೂಡ ಅದು ಕೊನೆಗೆ ಹೋಗಿ ಮುಟ್ಟುವಂಥದ್ದು ಅಧಿಕಾರಿಗಳ ಮೇಲೇನೆ. ಅಕೌಂಟಬಿಲಿಟಿ ಬೇಕಲ್ಲ ಮೇಡಮ್. ಅಲ್ಲಿ ನೀವು ಜನಪ್ರತಿನಿಧಿಯಾಗಿ ಏನ್ ಅಕೌಂಟಬಿಲಿಟಿ ಆಗುತ್ತೆ? ಈಗ SP ಅವರು ಅಲ್ಲಿನ ಸೂಕ್ಷ್ಮತೆ ಅರಿತುಕೊಂಡು ತಾವೇ ಜವಾಬ್ದಾರಿಯುತವಾಗಿ ಅದನ್ನ ನಡೆಸ್ತಾ ಇದ್ರಂಥದ್ದು. ಆದ್ರೆ ಮೊದಲು ವಿಕ್ಟಮ್ ಆಗಿ ಅಂತ ಕಲ್ತೂರು ಬಂದಿದ್ದೆ ಯಾರಿಗೆ? ಅವ್ರ ಮೇಲೆನೆ. ಆದ್ರೆ ಸರ್ಕಾರದ ಭಾಗವಾಗಿರ್ಬೇಕಾದಾಗ ಮೆಲೋ ಡೌನ್ ಆಗ್ಲೇಬೇಕಾಗುತ್ತೆ. ಬಿಕಾಸ್ ಅಂಡರ್ ಕಂಟ್ರೋಲ್ ಮಾಡಿದ್ದು ಅಂತಂದ್ರೆ ಮೆಲೋ ಡೌನ್ ಮಾಡ್ಬೇಕಾಗತ್ತೆ. ಆದ್ರೆ ಜನಪ್ರತಿನಿಧಿಗಳು, ಕರ್ನಾಟಕದ ಪೊಲೀಸ್ನವರು ನಮ್ಮ ರಾಷ್ಟ್ರದಲ್ಲೇ ಅತ್ಯಂತ ಬೆಸ್ಟ್, ಅದರಲ್ಲಿ ಯಾವುದೇ ಮಾತಿಲ್ಲ. ಆದರೆ ಈ ಪರಿಸ್ಥಿತಿ ಒತ್ತಡಕ್ಕೋಸ್ಕರ, ರಾಜಕೀಯದ ಒತ್ತಡಕ್ಕೋಸ್ಕರ, ರಾಜಕೀಯದ ಅಂದ್ರೆ ವಿಷಮ ಸ್ಥಿತಿಯಲ್ಲಿ ಇರಬೇಕಾದಾಗ ಆ ಒತ್ತಡಕ್ಕೆ ಮಾಡಿದ್ದು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಇಲ್ಲ ಇವರು ಒತ್ತಡಕ್ಕೆ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಗೆ ತಲುಪಿದ್ದಾರೆ. ಯಾಕಂದ್ರೆ ಹಗರಣಗಳು ನಡೆದಾಗ್ಲೂ ಜನಪ್ರತಿನಿಧಿಗಳೇ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ್ಲೂ ಕೂಡ ಜನಪ್ರತಿನಿಧಿಗಳೇ. ಹಂಗಾದ್ರೆ ಸರ್ಕಾರ ನಡೆಸ್ತಾ ಇರೋರು ಜನಪ್ರತಿನಿಧಿಗಳ, ಅಧಿಕಾರಿಗಳ? ರೈಟ್, ಗಾಟ್ ಇಟ್. ಕೇಶವ್ ಸರ್, ಜನಕ್ಕೊಂದು ಭಾವನೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ನೀವು ಕರಾವಳಿ ಭಾಗ ತಗೋಬೋದು, ಇದೇ ಮಂಡ್ಯ, ಮದ್ದೂರು, ನಾಗಮಂಗಲ, ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಘಟನೆ ಆಗಿದೆ ಅಲ್ಲಿಯ ಜನರ ಸ್ಥಳೀಯ ಭಾವನೆ ನಮಗೆ ಮಾತ್ರ ಕಾನೂನಾ ಅನ್ನೋ ಭಾವನೆ ಬಂದಿರುತ್ತೆ. ಇದಕ್ಕೇನು ಹೇಳ್ತೀವಿ? ಹೌದು, ಇದಕ್ಕೆ ಆ ಥರ ಒಂದು ಭಾವನೆ ಎಲ್ಲರಲ್ಲೂ ಬಂದಿರುತ್ತೆ. ಕಾರಣ ಏನಂತಂದರೆ ಇಂಥದ್ದು ಪದೇ ಪದೇ ಮರುಕಳಿಸ್ತಾ ಇರ್ತವೆ. ನೋಡಿ, ಇವಾಗ ಬಹಳಷ್ಟು ಇವಾಗ ಅವ್ರ ಸಮುದಾಯದವರು ಕೂಡ ಈದ್ ಮಿಲಾದ್ ನಡೆಯುತ್ತೆ, ಮೊಹರಂ ನಡೆಯುತ್ತೆ, ಅಂತ ಭಾಳಷ್ಟು ಪ್ರೊಸೆಷನ್ಗಳೆಲ್ಲ ನಡೀತವೆ. ಯಾವುದಾದ್ರೂ ಅಂಥ ಇದು ಗಲಭೆ ಆಗಿದ್ದು ಒಂದು ಉದಾಹರಣೆ ಕೊಡಿ ನೋಡೋಣ. ಇಲ್ಲ, ಆಗಲ್ಲ. ಅಥವಾ ಅವ್ರದ್ದೊಂದು ಪ್ರೊಸೆಷನ್ ನಡೀತಿರ್ಬೇಕಾದ್ರೆ ಯಾವುದೋ ಒಂದು ದೇವಸ್ಥಾನದ ಹತ್ರನೋ ಒಂದು ಚರ್ಚ್ ಹತ್ರನೋ ಪೊಲೀಸ್ನವ್ರು ಜಮಾವಣೆ ನೋಡಿದೀವ? ಇಲ್ಲ. ಆದರೆ ಇವತ್ತಿನ ದಿವಸ ಒಂದು ಈ ಬೇರೆ ಸಮುದಾಯದವ್ರದ್ದು ಧಾರ್ಮಿಕ ಆಚರಣೆಗಳಾಗಬೇಕಾದ ಸಂದರ್ಭದಲ್ಲಿ ಒಂದು ಮಸೀದಿ ಹತ್ರ ಹೋಗಿ ಒಂದು ಪೊಲೀಸ್ನವರೊಂದು ಅಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಒಂದು ಸಿಸ್ಟಮಿಕ್ ಫೇಲ್ಯೂರ್ ಆಗಿದೆ. ಅದರದ್ದು ಒಂದು ಕರೆಕ್ಷನ್ ಆದಷ್ಟು ಬೇಗ ಆಗಲೇಬೇಕಾಗಿದೆ. ಇಲ್ಲಾಂತಂದ್ರೆ ಇಂಥವು ಮರುಕಳಿಸ್ತಾನೆ ಇರ್ತವೆ. ಸರ್ಕಾರ ಇವ್ರ ಹೊಣೆ ಅವ್ರ ಹೊಣೆ ಅನ್ನೋದಲ್ಲ, ಅಲ್ಲಿ ನಿಜವಾಗ್ಲೂ ಅಲ್ಲಿ ಜನರೇ ಪರಿವರ್ತನೆ ಆಗಬೇಕಾಗಿದೆ. ಈ ಹಿಂದೆ ಇದ್ದಂಥ ಒಂದು ಶಾಂತಿಯ ತೋಟ ಅಂತ ಏನಿದೆ ಅದನ್ನು ಮರುಕಳಿಸ್ಬೇಕು. ನಾವು ಶಾಂತಿಯಿಂದ ಆರಾಮಾಗಿ ಎಲ್ಲರೂ ಬದುಕಬೇಕಾಗಂಥ ಒಂದು ಸಂದರ್ಭ ಕರ್ನಾಟಕದಲ್ಲಿ ಬಂದಿದೆ. ಈ ಮೂಲಕ ಈ ಒಂದು ಘಟನೆಗಾದರೂ ಅಟ್ಲೀಸ್ಟ್ ಒಂದು ನಿರ್ದಾಕ್ಷಿಣ್ಯವಾದ ಕ್ರಮ ಕೈಗೊಂಡು ಅದಕ್ಕೆ ಬರೀ ಕಲ್ಲೆಸದವನು ಅಷ್ಟೇ ಅಲ್ಲ, ಕಲ್ಲೆಸದವನು ಹಿಂದೆ ಯಾರಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಆಗೋವರೆಗೂ ಇಂಥವು ಮರುಕಳಿಸಲ್ಲ. ಹಾಗಾಗಿ ಇದು ಕಠಿಣವಾದ ಕ್ರಮ ಆಗಬೇಕು, ಇಂಥದ್ದು ಮರುಕಳಿಸಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಅವ್ರ ಜವಾಬ್ದಾರಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ದರ್ಶನ್ ಅವರೇ, ನೀವು ಹೇಳಬೇಕು, ಜನರೇ ಪರಿವರ್ತನೆ ಆಗಬೇಕು. ಆ ಸಮುದಾಯದವರು, ಈ ಕಿಡಿಗೇಡಿಗಳು ಅಂತ ಏನು ಕರೆಸ್ಕೊತಾರೆ ಅವರಲ್ಲಿ ಪರಿವರ್ತನೆ ಆಗಬೇಕು ಅನ್ನೋ ಒಳ್ಳೆ ಕಾಂಟೆಕ್ಸ್ಟ್ ಹೇಳೋದು. ಯಾಕೆ ಸರ್ಕಾರ ಜವಾಬ್ದಾರಿ ಆಗುತ್ತೆ ಅಂತ ಹೇಳಿದ್ರೆ ಇಂಥ ಸ್ವಾಸ್ಥ್ಯ ಹಾಳಾಗೋದು ನಿಮ್ಮ ಆಡಳಿತದಲ್ಲಿ. ಹಾಗಾಗಿ ಆ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ನಿಮ್ಮ ಕಡೆಯಿಂದ ಆಗಬೇಕಾಗತ್ತೆ. ಈ ರೀತಿಯಾದಂಥ ಕೃತ್ಯಗಳು ನಾನು ಅಂಕಿ ಸಂಖ್ಯೆಗಳು ಸಮೇತ ಹೇಳಿದ್ದೀನಿ ಮೇಡಮ್. ಇವತ್ತು ನಾವು ಕರಾವಳಿ ಭಾಗದಲ್ಲಿ ರೈಟ್ ನಾವು ನೀವು ಇರೋದ್ರಿಂದ ನಾನು ಹಿಂದಿದ್ದು ಹೇಳಿದೆ, ಖಂಡಿತ ನಾವು ಆಗೋದಕ್ಕೆ ಬಿಡೋದಿಲ್ಲ. ಈ ಕೋಮುವಾದ ಮೇಡಮ್, ನಾಟ್ ಓನ್ಲಿ ಮುಸಲ್ಮಾನ, ಕ್ರಿಶ್ಚಿಯನ್ನೇ ಆಗಿರಲಿ, ಹಿಂದೂ ಆಗಿರಲಿ, ಮುಸಲ್ಮಾನ್ನೇ ಆಗಿರಲಿ, 4 ಗೋಡೆಗಳ ನಡುವೆ ಅಲ್ಲಿ ವಿತೌಟ್ ಕ್ಯಾಮ್ರಾ ಯಾವ ಮಟ್ಟದ ಭಾಷಣಗಳು ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ ಈ ಸಮಾಜದಲ್ಲಿ ಅಂತ ನಾನು ಕಣ್ಣಾರೆ ಕಂಡಿದ್ದೀನಿ. ಹೆಸರು ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲ, ದ್ವೇಷ ಅದು ಸಮಾರಂಭದಲ್ಲಿ ಮಾತನಾಡೋ ಭಾಷಣಗಳು ಬೇರೆ ಅಲ್ಲ, ಇಲ್ಲೂ ಇಂಪ್ಲಿಮೆಂಟ್
ಆಗ್ಬೇಕು. ಕಾನೂನು ಬರೀ ಇತರ ಸಮುದಾಯಗಳಿಗಲ್ಲ, ಎಲ್ರಿಗೂ ಎಲ್ಲರಿಗೂ. ಯಾಕೆ ಅಂತಂದ್ರೆ ನೀನು ಹೊಡಿ, ಕೊಲ್ಲು, ಸಾಯಿಸು, ಅದು ಮಾಡು, ಇದು ಯಾರಿಗೂ ಹಕ್ಕಿಲ್ಲ ಮೇಡಮ್. ಇಲ್ಲಿ ಬದುಕೋದಕ್ಕೆ ಬಂದಿದೀವಿ. ನಾನು ಬೈಯೋದಕ್ಕೂ ನನಗೆ ಹಕ್ಕಿಲ್ಲ, ನಾನು ಒಬ್ರ ಮೇಲೆ ಕೈ ಎತ್ತೋದಕ್ಕೂ ನನಗೆ ಹಕ್ಕಿಲ್ಲ. ಅಂಥದ್ರಲ್ಲಿ ಮೇಡಮ್ ಇವತ್ತು ಇರೆಸ್ಪೆಕ್ಟಿವ್ ಟೆಕ್ ನಮ್ದು ತಗೊಳ್ಳಿ, BJP JDS ನಾಯಕರು ಮಕ್ಕಳು ಇವತ್ತು ಹಾರ್ವರ್ಡ್ ಯೂನಿವರ್ಸಿಟಿ, ಇಲ್ಲ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಬೆಂಚ್ ಕಾರು, ಆಡಿ ಕಾರು, ಫುಲ್ಲು ಅವರು ಜೋಶಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಬಡವ್ರ ಮಕ್ಕಳು ಕೈಗೆ ತ್ರಿಶೂಲ ದೀಕ್ಷೆ, ಬಡವ್ರ ಮಕ್ಕಳು ಕೈಗೆ ಗನ್ ಕೊಡ್ತಾರೆ, ಕೊಡಗಲಿ ಗನ್ ಟ್ರೈನಿಂಗ್ ಮಾಡಿ ಬಡವ್ರ ಮಕ್ಕಳು ಕೈಗೆ ಹೋಗಿ ಹೊಡಿ ಅಂತೇಳಿ. ಮೇಡಮ್ ಶರತ್ ಮಡಿವಾಳ, ಮೇಡಮ್ ಶರತ್ ಮಡಿವಾಳ ಒಬ್ಬ ಒಂದ್ ನಿಮಿಷ ಶರತ್ ಮಡಿವಾಳ ಒಬ್ಬ ಬಡವ ಸತ್ತ, ಅವ್ರ ಮನೆಗೆ ಹೋಗಿ ಅನುಕಂಪ ತೋರಿದ್ದೇನು. ಶರೀಫಾ ಒಬ್ಬ ಆಟೋ ಡ್ರೈವರ್ ಸತ್ತ, ಅವ್ರ ಮನೆಗೆ ಹೋಗಿ ಅನುಕಂಪ ತೋರಿದ್ದೇನು. ಹರ್ಷನ್ ಮನೆಗೆ ಹೋಗಿತ್ತು. ಇವತ್ತೇನು ಒಂದು ಉದ್ಯೋಗ ಏನಾದ್ರು ಮತ್ತಿನ್ನೊಂದು ಕೊಟ್ಟಿದ್ದು ಉದಾಹರಣೆ ಇದೆಯಾ? ಒಟ್ಟಾರೆಯಾಗಿ ಮೇಡಮ್ ನಾವಂತೂ ಈ ಸಮಾಜದಲ್ಲಿ ಕೋಮು ಗಲಭೆ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಆದ್ರೆ ಅವರ ಸಂದರ್ಭದಲ್ಲಿ ಆಗಿತ್ತು ಅಂತ ಹೇಳಿ ನಾವು ಅದನ್ನ ಉದಾಹರಣೆನೂ ತಗೊಳ್ಳೋದಿಲ್ಲ. ನಮ್ಮಲ್ಲಿ ಕಾನೂನು ಕ್ರಮವನ್ನು ತೆಗಿತೀವಿ ಮೇಡಮ್. ಮೇಡಮ್ ಏನ್ ಗೊತ್ತಾ, ಇವರು ಪದೇ ಪದೇ ಹೇಳ್ತಾ ಇರ್ತಾರೆ ಈ ಘಟನೆಗಳು ಆಗ್ಬಾರ್ದು. ಅದ್ರದ್ದು ಯಾರೇ ಪ್ರಭಾವಿ, ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಕ್ರಮ ಕೈಗೊಳ್ಳುತ್ತೆ. ಅಂದ್ರೆ ಆ ತರ ಘಟನೆಗಳು ಆಗ್ತಾನೆ ಇರ್ತವೆ, ಅದು ಯಾವುದು ಕ್ರಮ ಕೈಗೊಳ್ಳುವಂಥದ್ದಲ್ಲ. ನಾ ಹೇಳೋದು ಇದಕ್ಕೆ ಯಾರು ಪ್ರಚೋದನೆ ಕೊಡ್ತಾರೆ, ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ, ಅವ್ರನ್ನ ಕಾನೂನನ್ನ ಇದಕ್ಕೆ ಒಳಪಡಿಸ್ಬೇಕಾಗತ್ತೆ. ಆಮೇಲೆ ಇವ್ರು ಹೇಳೋವಂಥದ್ದು ಏನು ಅಂತಂದ್ರೆ ಬೇರೆ ಯಾರೋ ದೀಕ್ಷೆ ಕೊಡ್ರಂತಲ್ಲ. ಇವು ಸರ್ಕಾರ ಬಂದಾದ್ಮೇಲೆ ದೊಡ್ಡ ದೊಡ್ಡ ಕಮಾನುಗಳು ಕೋಲಾರಲ್ಲಿ, ಶಿವಮೊಗ್ಗದಲ್ಲಿ ನಡ್ಬೇಕಾದಾಗ ತಲ್ವಾರ್ಗಳ ಕಮಾನುಗಳನ್ನೇ ಬರ್ದಿತ್ತಂಥದ್ದು, ಕಾಫೀರ್ಗಳಂತ ಬರ್ದಿದ್ದಂಥದ್ದು. ಇದಕ್ಕೇನ್ ಮಾಡಿದ್ರಿ ನೀವು? ನಿಮ್ ಕಣ್ಣಾರೆ ನಡೀತಲ್ಲ, ನಿಮ್ ಕಣ್ಮುಂದೆ ನಡೀತಲ್ಲ, ನೀವು ಖಂಡಿಸಿದ್ರ? ಅದನ್ನ ಬಂಧಿಸಿದ್ರ? ಇಲ್ಲ ಅಲ್ವಾ? ನೀವು ಖಂಡಿಸೂ ಇಲ್ಲ, ಬಂಧಿಸೂ ಇಲ್ಲ, ಅವ್ರನ್ನ ಪ್ರಚೋದಿಸಿದ್ರಿ. ಇದು ನಿಮ್ಮ ಇನ್ಆಕ್ಷನ್ಸ್ಗೆ, ಆಡಳಿತ ವೈಫಲ್ಯಕ್ಕೆ ಕೈಗನ್ನಡಿ. ಇದು ಕೈಗನ್ನಡಿ. ಕಾಂಗ್ರೆಸ್ನವರಿಗೆ BJP ಅವರು ಅಥವಾ ಹಿಂದೂ ಧಾರ್ಮಿಕ ಮುಖಂಡರುಗಳು ಅವ್ರು ಏನು ಅವರ ಧರ್ಮ ಸಂಘಟನೆಗೆ ಏನೇನು ಹೇಳ್ತಾರೆ ಅದನ್ನ ಮಾತ್ರ ಕಣ್ಣಿಗೆ ಕಾಣಿಸ್ತದೆ ಹೊರತು ಮಸೀದಿ ಒಳಗಡೆ ಇವ್ರು ಏನ್ ಹೇಳ್ಕೊಡ್ತಾರೆ ಅನ್ನೋದು ಗೊತ್ತೇ ಅವ್ರಿಗೆ, ಗೊತ್ತಿರುವ ಇವ್ರಿಗೆ ಎಲ್ಲ ಗೊತ್ತಿದೆ. ನಿಮ್ಗೆ ಆರಾಮಂತೀರ ಬೇರೆ ಬಗ್ಗೆ ಮಾತಾಡಿದ್ರೆ ಹೌದೌದು ಬಹಳ ನೀವು ದೇಶದ ಪಾಪ ಬಹಳ ಉದಾರವಾಗಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಾಗಲಕೋಟೆಯಲ್ಲಿ ಆಗಬಾರದ ಘಟನೆ ಆಗಿದೆ. ಸೌಹಾರ್ದಯುತ ನಾಡು ಉತ್ತರ ಕರ್ನಾಟಕ ಭಾಗ ಅಂದಾಗ ಅಲ್ಲೊಂದು ಭಾವೈಕ್ಯತೆ ನಾವು ಕಾಳ್ತೀವಿ. ಅಂಥ ಒಂದು ಜಾಗದಲ್ಲೇ ಆಗಿರುವಂಥ ಘಟನೆ ಇದು. ಆಗಬಾರ್ದಿತ್ತು, ಆಗಿದೆ. ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಹಿಂದೆ ಇದ್ದಾರೆ, ಯಾರ ಕುಮ್ಮಕ್ಕಿನಿಂದ ಆಗಿದೆ, ಕರ್ನಾಟಕ ಕಾಂಗ್ರೆಸ್ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ಆಗ್ರಹಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.